18 ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ, ಯಾಕಂದರೆ ಅದರಿಂದ ಪಟ್ಟಿಂಗತನವು ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮನಿಂದ ತುಂಬಿದವರಾಗಿರ್ರಿ ಅಂತೇಳಿ ಇಲ್ಲಿ ಎರಡು ಭಾಗ ಇಲ್ಲಿ ನಾವು ನೋಡ್ತೇವೆ. ಒಂದನ್ನು ಮಾಡಬಾರದು ಮತ್ತು ಒಂದನ್ನು ಮಾಡಬೇಕು ಅಂಥೇಳಿ. ಮತ್ತು ಅದೇ ಸಮಯಕ್ಕೆ ಎಲ್ಲ ನೋಡುವಾಗ ಎರಡನ್ನೂ ಒಟ್ಟಿಗೆ ಮಾಡಲು ಸಾಧ್ಯವಿಲ್ಲ. ಹೇಗೆ 1 ಕೊರಿಂಥ 6ನೇ ಅಧ್ಯಾಯದಲ್ಲಿ ನೋಡುವಾಗ ಅಲ್ಲಿ ನಾವು ನೋಡ್ತೇವೆ, ಸೈತಾನನಿಗೂ ದೇವರ ಮಂದಿರಕ್ಕೂ ಒಪ್ಪಿಗೆಯೇನು, ವಿಗ್ರಹಕ್ಕೂ ದೇವರಿಗೂ ಸಂಬಂಧವೇನು. ಹಾಗೆ ನೋಡುವಾಗ ಅಲ್ಲಿ ಯಾವುದೇ ಸಂಬಂಧ ಇಲ್ಲ ಮತ್ತು ಎರಡನ್ನೂ ಒಟ್ಟಿಗೆ ಮಾಡಲು ಸಾಧ್ಯವಿಲ್ಲ. ಮತ್ತು ಇಲ್ಲಿ ಹೇಗೂ ಆ ವಿಷಯ ನಾವಿನ್ನೂ ಮುಂದಿನ 1-2 ವಾರಗಳಲ್ಲಿ ಅದನ್ನು ವಿವರವಾಗಿ ನಾವು ನೋಡಲಿಕ್ಕಿದ್ದೇವೆ. ಇವಾಗ 1-2 ವಾರದಿಂದ ಅಥವಾ 3 ವಾರದಿಂದ ನಾವು ವಾಕ್ಯದ 2ನೇ ಭಾಗ ಮಾತ್ರ ನಾವು ಧ್ಯಾನ ಮಾಡ್ತಿದ್ದೇವೆ. ಆದರೆ ಪವಿತ್ರಾತ್ಮನಿಂದ ತುಂಬಿದವರಾಗಿರ್ರಿ ಅಂತ ಹೇಳಿ ಈ ಒಂದು ತುಂಬಲ್ಪಡುವಿಕೆ, ಪವಿತ್ರಾತ್ಮ ಭರಿತರಾಗುವಂಥದ್ದು ನಾವು ಕಳೆದ ವಾರದಲ್ಲಿ ನೋಡಿರೋ ಹಾಗೆ 1-3 ಅಧ್ಯಾಯಗಳು ಚರ್ಚ್ ಹೇಗಿರಬೇಕು, ವಿಶ್ವಾಸಿಗಳು ಏನನ್ನು ಹೊಂದಿದ್ದಾರೆ ಕ್ರಿಸ್ತನಲ್ಲಿ, ನಮ್ಮ ಸ್ಥಿತಿ ಏನಾಗಿದೆ ಅಂತ ಹೇಳಿ ಹೇಳಿದ ಮೇಲೆ 4-5ನೇ ಅಧ್ಯಾಯದಲ್ಲಿ ನಾವು ಹೇಗೆ ನಡೆದುಕೊಳ್ಳಬೇಕು ಅದನ್ನೇ ನಾವು ಕಳೆದ ವಾರ 4ನೇ ಅಧ್ಯಾಯ 1ನೇ ವಚನ, 4ನೇ ಅಧ್ಯಾಯ 17ನೇ ವಚನ, 5ನೇ ಅಧ್ಯಾಯ 2ನೇ ವಚನ ಮುಂತಾದ ಭಾಗದಲ್ಲಿ ನಾವು ನೋಡಿದ್ದೇವೆ. ನಡೆದುಕೊಳ್ಳೋದ ರೀತಿಯಲ್ಲಿ 4:17 ನೋಡುವಾಗ ಹೇಗೆ ನಡ್ಕೊಳ್ಬಾರದು ಅಥವಾ ವಾಕ್ ಡಿಫ್ರೆಂಟ್ಲಿ ಅಂತ ಹೇಳಿ ನೋಡಿದ್ದೇವೆ. ಹಾಗಾದರೆ ನಡ್ಕೊಳ್ಬೇಕಾದ್ರೆ ನಮಗೆ ಇಲ್ಲಿ ಪವಿತ್ರಾತ್ಮನೇ ಅವಶ್ಯಕವಾಗಿರುವ ಆತನಾಗಿದ್ದಾನೆ. ನಮ್ಮ ನಡುವಿಕೆ ಪವಿತ್ರಾತ್ಮ ಭರಿತರಾಗಿರುವಾಗಲೇ ನಾವು ನಡೆಯುವಂಥದ್ದಾಗಿದೆ. ಅದಕ್ಕೋಸ್ಕರ ಇಲ್ಲಿ ಪವಿತ್ರಾತ್ಮ ಭರಿತರಾಗುವಂಥದ್ದು ವಿಶೇಷವಾಗಿ 5ನೇ ಅಧ್ಯಾಯದಲ್ಲಿ ಅದನ್ನು ವಿವರವಾಗಿ ಹೇಳಿರುವಂಥದ್ದು. ಬೇರೆ ಬೇರೆ ಕಡೆಗಳಲ್ಲೂ ಅಂಥ ವಾಕ್ಯಗಳುಂಟು, ಆದರೆ ಅದನ್ನು ಅಲ್ಲಿ ವಿವರಿಸಿಲ್ಲ. ಅದಕ್ಕೋಸ್ಕರ ಏನಲ್ಲ ಅನ್ನೋಂಥ ಸಂಗತಿ ನಾವೊಂದು 3 ವಾರದ ಹಿಂದೆ ನಾವು ನೋಡಿದ್ದೇವೆ. ಪವಿತ್ರಾತ್ಮ ಭರಿತರು ಅಂದ ತಕ್ಷಣ ನಮ್ಮೆಲ್ಲರಿಗೂ ತಕ್ಷಣದಲ್ಲಿ ನಮಗೆ ನೆನಪು ಬರುವಂಥದ್ದು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ, ಪಂಚಾಶತ್ತಮ ಹಬ್ಬದ ದಿವಸ ಅಲ್ಲಿ ಅಪೊಸ್ತಲರು ಪವಿತ್ರಾತ್ಮ ಭರಿತರಾಗಿ ನಾನಾ ಭಾಷೆಗಳಲ್ಲಿ ಮಾತನಾಡಿದರು ಅಂತೇಳಿ. ಆದರೆ ಅದು ಅಷ್ಟೊಂದು ಏನಂತಾರೆ ಸರಿಯಾದಂಥ ಅರ್ಥವಲ್ಲ, ಅಥವಾ ನಾವು ಅಲ್ಲಿಗೆ ಹೋಗಬೇಕಾಗಿಲ್ಲ. ಪವಿತ್ರಾತ್ಮ ಭರಿತರಾಗುವಂಥದ್ದು ನಾವು ನೋಡಿದ್ದೇವೆ. ಲೂಕನ ಸುವಾರ್ತೆ 1ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡಿದ್ದೇವೆ. ಏನಂದರೆ ದೇವರು ಎಲಿಜಬೆತ್ ಮತ್ತು ಜಕರಿಯನಿಗೆ ಮೊದಲೇ ತನ್ನ ದೂತನ ಮೂಲಕವಾಗಿ ಬಂದು ಪ್ರಕಟಪಡಿಸ್ತಾನೆ. ಅಂದರೆ ನಿನಗೊಬ್ಬ ಮಗನು ಹುಟ್ಟುತ್ತಾನೆ, ಆತನು ಗರ್ಭದಿಂದಲೇ ಆತನು ಪವಿತ್ರಾತ್ಮ ಭರಿತನಾಗಿರ್ತಾನೆ ಅಂತೇಳಿ. ಸೊ ಪವಿತ್ರಾತ್ಮ ಭರಿತನಾಗಿರುವಂಥದ್ದು ಆಗುವಂಥದ್ದು ಬಗ್ಗೆ ಹೇಳಿರುವಂಥದ್ದು ಮತ್ತು ಪವಿತ್ರಾತ್ಮ ಭರಿತರಾಗಿದ್ದಾಗ ತಕ್ಷಣ ಕೇವಲ ನಾನಾ ಭಾಷೆ ಮಾತಾಡುವಂಥದ್ದು ಅಲ್ಲ. ಮತ್ತು ಅದರಲ್ಲಿ ಡಿಸ್ಪೆನ್ಸೇಷನಲ್ಲಿ ಅಂತ ನೋಡುವಾಗ ನಾವು ಇವತ್ತು ಚರ್ಚ್ನ ಕಾಲದಲ್ಲಿರುವಾಗ ಮತ್ತು ವಿಶೇಷವಾಗಿ ಎಫೆಸದಲ್ಲಿ ಅಥವಾ ಪೌಲನ ಬೋಧನೆಗೆ ಅನುಸಾರವಾಗಿ ಪವಿತ್ರಾತ್ಮ ಭರಿತರಾಗಿ ನಾವು ಇರುವಂಥದ್ದು ನಾವು ನೋಡ್ತೇವೆ. ಹಾಗಿರುವಾಗ ಕಳೆದ ವಾರದಲ್ಲಿ ಪವಿತ್ರಾತ್ಮ ಭರಿತರಾಗುವಂಥದ್ದು ಮತ್ತು ಬ್ಯಾಪ್ಟಿಸ್ಮಗೂ ಇರುವಂಥ ವ್ಯತ್ಯಾಸ ನಾವು ನೋಡಿದ್ದೇವೆ. ಪವಿತ್ರಾತ್ಮನಿಂದ ಆಗುವಂಥ ಬ್ಯಾಪ್ಟಿಸ್ಮ ಎಂದರೆ ಪವಿತ್ರಾತ್ಮನ ವಿಷಯ ಬಂದಾಗ ಯಾಕೆ ಇದನ್ನು ನೋಡ್ತಾ ಇದ್ದಾರೆ, ಪವಿತ್ರಾತ್ಮನ ವಿಷಯ ಆದಷ್ಟು ಅನೇಕರು ಗೊಂದಲದಲ್ಲಿರುವಂಥದ್ದು ನಾವು ನೋಡ್ತೇವೆ. ನಾವು ಆದಷ್ಟು ಮಟ್ಟಿಗೆ ದೇವರ ವಾಕ್ಯಗಳಿಂದ ಅದರ ಸರಿಯಾದಂಥ ಅರ್ಥವನ್ನು ನಾವು ಕಂಡುಕೊಂಡು ಅವುಗಳನ್ನು ತಿಳಿದು ನಂಬಿ ನಾವು ಜೀವಿಸಬೇಕಾಗಿದೆ. ಯಾಕಂದರೆ ಇವತ್ತು ನಾವು ನಡೆದುಕೊಳ್ಳುವಂಥದ್ದೇ ಪವಿತ್ರಾತ್ಮ ಭರಿತರಾಗಿ. 1-3 ಅಧ್ಯಾಯಗಳಲ್ಲಿ ಹೇಳಿರುವಂಥ ಸಂಗತಿ, ಈ ಲೋಕದಲ್ಲಿ ನಾವು ನಡ್ಕೊಳ್ಬೇಕಾದ್ರೆ ಪವಿತ್ರಾತ್ಮ ಭರಿತರಾಗಿರಲೇಬೇಕು. ಪವಿತ್ರಾತ್ಮ ಭರಿತರಾಗಿರದಿದ್ದರೆ ಕ್ರೈಸ್ತಿಯ ಜೀವನ ನಡೆಸುವಂಥದ್ದು ಕಷ್ಟಕರವಾಗಿರುವಂಥದ್ದು. ಮತ್ತು ಅಷ್ಟೇ ಅಲ್ಲ, ಹಾಗೆ ಇಲ್ಲದೆ ಇರುವಂಥದಕ್ಕೂ ಕೂಡ ಅವಕಾಶ ಉಂಟು, ಹಾಗೆ ನಡ್ಕೊಳ್ಳದೇ ಇರುವುದಕ್ಕೂ ಕೂಡ ಅವಕಾಶ ಉಂಟು. ಅಂಥ ಒಂದು ಅವಕಾಶ ಇರುವುದರಿಂದಲೇ ಆತನು ಈ ಮಾತುಗಳು ನಮಗೆ ಹೇಳಿರುವಂಥದ್ದು. 15ನೇ ವಚನ ನೋಡಿದ್ದೇವೆ. ಸಾಧ್ಯವಾದಲ್ಲಿ ಮತ್ತೆ ಮುಂದೆ 1-2 ದಿವಸಗಳಲ್ಲಿ ವಿವರವಾಗಿ ನೋಡ್ತೇವೆ. ಎಫೆಸ 5:15 ಆದ ಕಾರಣ ನೀವು ನಡೆದುಕೊಳ್ಳುವ ರೀತಿಯನ್ನು ಜಾಗೃತಿಯಿಂದ ನೋಡಿಕೊಳ್ಳ್ರಿ, ಜ್ಞಾನವಿಲ್ಲದವರಾಗಿರದೆ
ಜ್ಞಾನವಂತರಾಗಿರ್ರಿ. ದಿನಗಳು ಕೆಟ್ಟಗಳಾಗಿರೋದ್ರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಉಪಯೋಗಿಸಿರಿ, ಸುಮ್ಮನೆ ಕಳೆದೇ ಉಪಯೋಗಿಸಿಕೊಳ್ಳಿರಿ. ಹಾಗಿದ್ರೆ ಪವಿತ್ರಾತ್ಮ ಭರಿತರಾಗಿರೋ ಮೇಲೆ ಕೂಡ ಇಷ್ಟೆಲ್ಲ ವಾಕ್ಯವನ್ನು ನಾವು ತಿಳಿದ ಮೇಲೆ 1ರಿಂದ 5ನೇ ಅಧ್ಯಾಯ 14 ವಚನಗಳು ಪೌಲನು ಹೇಳಿದ ಮೇಲೆ ಆತ್ಮ ಹೇಳ್ತಾನೆ, ಕ್ರಿಸ್ತ ವಿಶ್ವಾಸಿಗಳು ಜ್ಞಾನ ಉಳ್ಳವರಾಗಿ ನಡ್ಕೊಳ್ಬೋದು, ಜ್ಞಾನಹೀನರಾಗಿ ಕೂಡ ನಡ್ಕೊಳ್ಳುವಂಥ ಚಾನ್ಸಸ್ ಉಂಟು. ಹಾಗಂತನೇ ಅನೇಕರು ಇವತ್ತು ನಿಜವಾದಂಥ ಸತ್ಯಕ್ಕೆ ನಡೆಸದೆ ಕೇವಲ ಬೇರೆಯವರಿಂದ ಹೇಳಿರುವಂಥ ಸಂಗತಿಗಳನ್ನು ನಂಬಿ, ಅನುಭವಗಳನ್ನು ನಂಬಿ ಜೀವನ ಮಾಡ್ತಿರುವಂಥದ್ದು ನೋಡ್ತೇವೆ. ಅಲ್ಲಿ ಜ್ಞಾನಹೀನರಾಗಿರುವಂಥದ್ದು. ಇನ್ನೊಂದು ರೀತಿಯಲ್ಲಿ ನೋಡುವಾಗ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳದೆ ಮತ್ತು ಅದರ ಬಗ್ಗೆ ರಿಡೀಮ್ ಅಂತ ಹೇಳಿ ನೋಡಿದ್ದೇವೆ, ತಿರುಗಿ ಪಡ್ಕೊಳ್ಳುವಂಥದ್ದು, ವಿಮೋಚನೆ ಅದಕ್ಕೆ ಪದ. ನಾವು ಹೇಗೆ ಪಡ್ಕೊಳ್ತೇವೆ ಅದನ್ನು ಆದಷ್ಟು ಮಟ್ಟಿಗೆ ಇನ್ನೊಂದು ಸಾರಿ ಮುಂದೆ ನಾವು ನೋಡ್ಲಿಕ್ಕಿದ್ದೇವೆ. ಹಾಗಿರುವಾಗ ಪವಿತ್ರಾತ್ಮನ ವಿಷಯ ಕುರಿತು ಆದಷ್ಟು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ನಾವು 1-2-3 ವಾರ ನಾವು ನೋಡ್ತಿದ್ದೇವೆ. ನಮಗೆ ಮುಂದೆ ಯಾವುದೇ ರೀತಿಯ ಗೊಂದಲವಿರಬಾರ್ದು. ಸರಿಯಾದಂಥದ್ದನ್ನು ತಿಳಿದು ನಾವು ಸ್ಪಷ್ಟವಾದಂಥ ನಂಬಿಕೆಯಲ್ಲಿ ಹೋಗುವಂಥದ್ದೇ ಈ ಬೋಧನೆಗಳ ಉದ್ದೇಶವಾಗಿರುವಂಥದ್ದು. ಅದಕ್ಕೋಸ್ಕರ ಈ ಸಂದೇಶಗಳನ್ನು ಕೇಳಲಿಕ್ಕಿರುವಾಗ ನನಗೋಸ್ಕರ ಕೂಡ ಪ್ರಾರ್ಥನೆ ಮಾಡಿ ಬನ್ನಿರಿ. ನೀವು ಕೂಡ ಪ್ರಾರ್ಥನೆ ಪೂರ್ವಕವಾಗಿ ಬನ್ನಿರಿ. ನಾವು ಇಲ್ಲಿ ಬರುವಂಥದ್ದು ದೇವರ ವಾಕ್ಯವನ್ನು ಕೇಳೋದಕ್ಕೋಸ್ಕರ, ದೇವರ ಸ್ವರವನ್ನು ಕೇಳೋದಕ್ಕೋಸ್ಕರ. ದೇವರು ನಮ್ಮನ್ನು ನಂಬಿಕೆಯಲ್ಲಿ ಸ್ಪಷ್ಟವಾಗಿ ಹೋಗುವಂತೆ ಮಾಡಲು, ನಮ್ಮನ್ನು ದೃಢಪಡಿಸಲು, ನಂಬಿಕೆಯಲ್ಲಿ ಬಲಪಡಿಸಲು ದೇವರ ಮಾತನ್ನು ನಾವು ಕೇಳಲಿಕ್ಕೆ ಬರ್ತೇವೆ. ಮತ್ತು ನಾವು ಇಲ್ಲಿ ಬಂದು ಹೋಗುವಾಗ ಹೌದು ದೇವರು ಮಾತನಾಡಿದ್ದಾನೆ ಆ ಒಂದು ಭರವಸೆಯಲ್ಲಿ, ನಂಬಿಕೆಯಲ್ಲಿ ನಾವು ಹೋಗ್ಬೇಕು. ಆಗುವಾಗಲೇ ದೇವರಿಗೆ ಮಹಿಮೆ ಆಗುವಂಥದ್ದು ನಾವು ನೋಡ್ತೇವೆ. ಅದಕ್ಕೋಸ್ಕರ ಇವತ್ತಿಗೂ ನಾವು ನೋಡ್ಲಿಕ್ಕಿರುವಾಗ ಪವಿತ್ರಾತ್ಮ ಭರಿತರಾಗುವಂಥದ್ರ ಬಗ್ಗೆ 1-2 ಸಂಗತಿಗಳನ್ನು ನಾವು ನೋಡ್ತೇವೆ. ಪವಿತ್ರಾತ್ಮ ಭರಿತರಾಗುವಂಥದ್ದು ನೋಡುವಾಗ ನಾವು ನೋಡ್ತೇವೆ, ಕಳೆದ ವಾರದಲ್ಲಿ ನೋಡಿದ್ದೇವೆ ಪವಿತ್ರಾತ್ಮ ಭರಿತರು, ಅದಕ್ಕಿಂತ ಹಿಂದೆ ಮತ್ತು ಪವಿತ್ರಾತ್ಮನ ಬ್ಯಾಪ್ಟಿಸಮ್ ನೋಡಿದೆವು. ಅದರ ನಂತರದಲ್ಲಿ ನೋಡ್ತೇವೆ ಪವಿತ್ರಾತ್ಮನು ನಮ್ಮಲ್ಲಿ ದೇವರು ಉಸಿರಿಸಿರುವಂಥದ್ರ ಬಗ್ಗೆ. ದೇವರ ಆತ್ಮನು ನಮ್ಮಲ್ಲಿ ಬಂದಿದ್ದಾನೆ, ಅಥವಾ ದೇವರ ಆತ್ಮನನ್ನು ಸ್ವೀಕರಿಸುವ ಬಗ್ಗೆ, ರಿಸೀವಿಂಗ್ ದ ಹೋಲಿ ಸ್ಪಿರಿಟ್ ಅಂತೆಲ್ಲ ನೋಡಿದೆ. ಆ ಒಂದು ವಿಷಯ ಕೂಡ ಈ ವಾಕ್ಯದ ಧ್ಯಾನದಲ್ಲಿ ನಾವು ನೋಡಿದರೆ ಉತ್ತಮವಾಗಿರುವಂಥದ್ದು. ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 23 ವಚನಕ್ಕೆ ಬರ್ತೇವೆ. ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 23ನೇ ವಚನ. ಯೋಹಾನ 20:23 ಅಥವಾ 22ನೇ ವಚನದಿಂದ 21ನೇ ವಚನದಿಂದನೇ ನೋಡೋಣ. ಕ್ಷಮಿಸಿರಿ, ಯೋಹಾನ 20:21ನೇ ವಚನದಿಂದ. ಯೇಸು ತಿರುಗಿ ಅವರಿಗೆ, ನಿಮಗೆ ಸಮಾಧಾನವಾಗಲಿ. ನನ್ನ ತಂದೆಯು ನನ್ನನ್ನು ಕಳುಹಿಸಿದ ಮೇರೆಗೆ ನಾನೂ ನಿಮ್ಮನ್ನು ಕಳಿಸ್ತೇನೆ ಅಂದನು. ಆತನು ಇದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ, ನೀವು ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳಿರಿ. ನೀವು ಯಾರ ಪಾಪಗಳನ್ನು ಕ್ಷಮಿಸ್ತೀರೋ ಅವು ಅವರಿಗೆ ಕ್ಷಮಿಸಲ್ಪಡುವು, ಮತ್ತು ಯಾರ ಪಾಪಗಳನ್ನು ನೀವು ಉಳಿಸುತ್ತೀರೋ ಅವು ಅವರಿಗೆ ಉಳಿಯುತ್ತವೆ ಎಂದು ಹೇಳಿದನು. ಅಂದರೆ ಇಲ್ಲಿ ನಾವು ನೋಡುವಾಗ ಇಲ್ಲಿ ಒಂದು ಪ್ರತ್ಯೇಕವಾದಂಥ ಸೇವೆಗೆ ಶಿಷ್ಯರನ್ನು ಕಳಿಸ್ತಿರುವಂತ ನೋಡ್ತೇವೆ. ಹಾಗೆ ಹೋಗ್ಬೇಕಾದ್ರೆ ಅಲ್ಲಿ ದೇವರಾತ್ಮ ಕರ್ತನಾಂತ ಯೇಸು ಕ್ರಿಸ್ತನು ಅಲ್ಲಿ ಹೇಳ್ತಿರುವಂಥದ್ದು, ಅವರ ಮೇಲೆ ಊದಿ ಹೇಳ್ತಾರೆ, ನೀವು ಇವಾಗ ಪರಿಶುದ್ಧಾತ್ಮನನ್ನು ಹೊಂದಿಕೊಡ್ರಿ. ರಿಸೀವ್ ಅಂತ ಹೇಳಿ ಇಂಗ್ಲೀಷ್ ನೋಡ್ತೇವೆ, ಹೊಂದಿಕೊಡ್ರಿ. ಈ ವಾಕ್ಯ ನಾವು ಓದಿರ್ಬೋದು, ಆದರೆ ಓದ ತಕ್ಷಣ ನಮ್ಮ ತಲೆ ಮತ್ತೆ ತಿರುಗಿ ಯಾವಾಗಲೂ ಅನೇಕರಿಗೆ ಹೋಗುತ್ತದೆ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಅಲ್ಲಿನ ಬಗ್ಗೆ ಹೇಳ್ತಿದ್ದಾನೆ ಯೇಸು ಕ್ರಿಸ್ತನು ಅಂತ ಹೇಳಿ. ಹಂಗೆ ಇಲ್ಲಿ ಹೇಳಿರುವ ವಾಕ್ಯ ಎಲ್ಲಿ ಹೇಳ್ತೇನೆ ಅಂದರೆ ನಾವು ತಪ್ಪಾಗಿ ಓದ್ತಿದ್ದೆ, ಇದು ಓದ್ತಾ ಇರುವಂಥದ್ದು ಅರ್ಥ ಆಗ್ತಲ್ಲ ನಮಗೆ. ಇಲ್ಲಿ ಕರ್ತನು ಸ್ಪಷ್ಟವಾಗಿ ಅವ್ರಿಗೆ ಹೇಳಿದ ಮೇಲೆ ಅವರಿಗೆ ಸೇವೆಗೆ ನೇಮಿಸಿ ಅವ್ರಿಗೆ ಕಳಿಸ್ತಾ ಇದ್ದಾನೆ, ಏನನ್ನು ಮಾಡ್ಬೇಕಂತೇಳಿ. ಮತ್ತು ಈ ಸಂಗತಿ ಕೂಡ ಇನ್ನೊಂದು ವಿಶೇಷವಾದಂಥ ಸಂಗತಿ. ಅದರಲ್ಲಿ ಕೂಡ 2 ವಿಷಯಗಳು ನೋಡ್ತೇವೆ. ಒಂದೇನೆಂದರೆ, ಮೊದಲನೇ ನೋಡುವಾಗ ಹಾಗಿದ್ರೆ ಇವರು ಅದಕ್ಕಿಂತ ಮುಂಚೆ ಪರಿಶುದ್ಧಾತ್ಮನನ್ನು ಹೊಂದಿರಲಿಲ್ಲ.
ಪರಿಶುದ್ಧಾತ್ಮನನ್ನು ಹೊಂದದೇ ಇರುವುದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಅಥವಾ ಇಂದಿನ ಡಿಸ್ಪೆನ್ಸೇಷನ್ ಅಲ್ಲಿ ಇರುವಂಥ ದೇವರ ಕ್ರಮವೇ ಬೇರೆ, ಅಲ್ಲಿರುವಂಥ ಕ್ರಮವೇ ಬೇರೆಯಾಗಿತ್ತು. ಹಾಗಾದ್ರೆ ಅಷ್ಟೊಂದು ದಿವಸ ಶಿಷ್ಯರೆಲ್ಲರೂ ದೇವರ ಸೇವೆ ಮಾಡಿರಲ್ವ, ದೇವರ ವಿಶ್ವಾಸಿಗಳಾಗಿರಲ್ವ, ದೇವರು ಅವರನ್ನು ಅಪೊಸ್ತಲರನ್ನು ಶಿಷ್ಯರನ್ನಾಗಿ ನೇಮಿಸಿದ್ರಲ್ವಾ? ಹೌದು, ಎಲ್ಲ ಮಾಡಿದ್ರು. ಅವರೆಲ್ಲರೂ ಅದನ್ನು ಮಾಡ್ತಾನೆ ಇದ್ರು. ಮತ್ತೆ ಮಾಡ್ತಿದ್ರು ಕೂಡ ಅಲ್ಲಿವರೆಗೂ ವಾಕ್ಯ ಹೇಳೋ ಪ್ರಕಾರ ಅಲ್ಲಿವರೆಗೂ ಅವರು ಪರಿಶುದ್ಧಾತ್ಮನನ್ನು ಸ್ವೀಕರಿಸಿರ್ಲಿಲ್ಲ. ಅಲ್ಲಿವರೆಗೂ ಅವರು ಪರಿಶುದ್ಧಾತ್ಮನನ್ನು ಸ್ವೀಕರಿಸಿರಲಿಲ್ಲ. ಯಾಕಂದ್ರೆ ಈ ವಾಕ್ಯವೇ ನಮಗೆ ಆಧಾರ. ಆತನವರನ್ನು ಕಳಿಸುವಾಗ ಆತನ ಹೇಳ್ತಾನೆ, ಇವಾಗ ನೀವು ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳಿರಿ, ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳಿರಿ. ಈ ವಾಕ್ಯ ಹೇಳಿದ ತಕ್ಷಣ ನಾವು ಅಪೊಸ್ತಲ ಕೃತ್ಯಕ್ಕೆ ಹೋಗಬೇಕಾಗಿಲ್ಲ. ಇಲ್ಲಿ ನೋಡ್ತೇವೆ, ಅವರು ಪರಿಶುದ್ಧಾತ್ಮ ಹೊಂದಿದ್ರು. ಅಂದರೆ ಅದಕ್ಕಿಂತ ಮುಂಚೆ ಪರಿಶುದ್ಧಾತ್ಮ ಹೊಂದಿರಲಿಲ್ಲ. ಈ ಸಮಯದಲ್ಲಿ ಅವರು ಪರಿಶುದ್ಧಾತ್ಮ ಹೊಂದಿದ್ರು. ಮತ್ತು ಇನ್ನೊಂದು ಸಂಗತಿಯಲ್ಲಿ ನೋಡ್ತೇವೆ, ಎರಡನೇ ಸಂಗತಿ ನೋಡುವಾಗ ಅಲ್ಲಿ ಇಸ್ಕರಿಯೋತ ಯೂದನು ಇಲ್ಲಿರಲಿಲ್ಲ. ಈ ಸಮಯಕ್ಕೆ ಅವನು ಬಿಟ್ಟು ಹೋಗಿದ್ರು. ಅದಕ್ಕೆ ನೋಡ್ತೇವೆ, ಪರಿಶುದ್ಧಾತ್ಮನು ಪತ್ರಿಕೆಗಳ ಬೋಧನೆ ಪ್ರಕಾರ ಒಂದು ಎಫೆಸದಲ್ಲೇ ನೋಡ್ತೇವೆ, ಪರಿಶುದ್ಧಾತ್ಮನ ನಾವು ಸುವಾರ್ತೆಯನ್ನು ಕೇಳಿದಾಗ, ಆತನ ಸ್ವೀಕರಿಸಿದಾಗ ನಾವು ರಕ್ಷಣೆಯನ್ನು ಹೊಂದಿದ್ದೇವೆ. ಸುವಾರ್ತೆ ಎಂಬ ರಕ್ಷಣೆ, ವಾಕ್ಯವನ್ನು ಕೇಳಿದಾಗ ನೀವು ರಕ್ಷಣೆಯನ್ನು ಹೊಂದಿದ್ದೀರಾ. ಪರಿಶುದ್ಧಾತ್ಮ ನಿಮ್ಮನ ಮೇಲೆ ತನ್ನ ಮುದ್ರೆಯನ್ನು ಹಾಕಿದ್ದಾನೆ ಮತ್ತು ಆತನ ನಿಮಗೆ ಸಂಚಕಾರವಾಗಿ ಆತನ ಬರುವ ತನಕ ಸಂಚಕಾರನಾಗಿ ಇಟ್ಟಿದ್ದಾನೆ, ಎಲ್ಲಾ ಸಂಗತಿಗಳು. ಆದರೆ ಆ ಸಮಯಕ್ಕೆ ಆಗಿರಲಿಲ್ಲ. ಅಂದರೆ ಹೀಗಿರುವಾಗ ಈ ಒಂದು ಸಮಯದಲ್ಲಿ ಯಾರು ರಕ್ಷಣೆ ಹೊಂದಿದ್ದಾರೋ, ಯಾರು ಯೇಸು ಕ್ರಿಸ್ತ ರಕ್ಷಕನ ಅಂಗೀಕರಿಸಿದಾರೋ, ಪರಿಶುದ್ಧಾತ್ಮನ ಮುದ್ರೆಯನ್ನು ಹೊಂದಿದ್ದಾರೆ, ಪರಿಶುದ್ಧಾತ್ಮನೇ ನಮಗೆ ಸಂಚಕಾರನಾಗಿದ್ದಾನೆ. ಹಾಗಿರುವಾಗ ರಕ್ಷಣೆ ಕಳೆದು ಹೋಗುತ್ತೆ, ಪರಿಶುದ್ಧಾತ್ಮನ ಹೊರಟು ಹೋಗ್ತಾನೆ, ಈ ಸಂಗತಿಗಳು ಇಲ್ವೇ ಇಲ್ಲ. ಅಥವಾ ಕೀರ್ತನ 51ನೇ ಅಧ್ಯಾಯದಲ್ಲಿ ದಾವೀದನು ಹೇಳಿರುವ ಹಾಗೆ, ತಿರುಗಿ ನಿನ್ನ ಆತ್ಮನ ರಕ್ಷಣೆ ಅನುಭವಿಸುವಂತೆ ಕೃಪೆ ಕೊಡು, ನಿನ್ನ ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗೆದು ಹಾಕಬೇಡ. ಈ ಪ್ರಾರ್ಥನೆ ನಮಗಿಲ್ಲ. ಅಂದು ಆ ಕಾಲಕ್ಕೆ ಅದಕ್ಕೆ ಅವಶ್ಯಕತೆ ಇತ್ತು. ಅದಕ್ಕೆ ನಾವು ನೋಡ್ತೇವೆ, ನಾವು ಅನೇಕ ಸಾರಿ ಇವಾಗ ನಾವು ಒಬ್ಬೊಬ್ಬರು ಒಂದೊಂದು ಅಥವಾ ಒಂದೊಂದು ಹೆಸರು ಹೇಳ್ಕೊಳ್ಳೋಕೆ ನೋಡ್ತೇವೆ. ನಾವು ಇವರು, ನಾವು ಅವರು. ಸಾಧಾರಣ ನಾವು ಹೇಳುವಾಗ ನಾವು ಬ್ಯಾಪ್ಟಿಸ್ಟು, ನಾವು ಕೆಲವರು ಪೆಂಟಿಕಾಸ್ಟಲ್, ಕೆರಿಸ್ಮ್ಯಾಟಿಕ್ಕು, ನಾವು ಬ್ರದರನ್ನು ಬಕ್ಸಿಂಗ್ ಏನೆಲ್ಲ ಹೇಳ್ಕೊಳ್ಳೋಕೆ ನೋಡ್ತೇವೆ. ಅವೆಲ್ಲಗಳಿಗಿಂತ ಹೆಚ್ಚಾಗಿ ನೋಡುವಾಗ ನಾವು ಒಂದು ರೀತಿನ ನೋಡುವಾಗ ಡಿಸ್ಪೆನ್ಸೇಷನಲಿಸ್ಟ್ ಅಂತ ಹೇಳಿ ನೋಡ್ತೇವೆ. ದೇವರು ಎಲ್ಲ ಸಮಯದಲ್ಲಿಯೂ ಏಕ ರೀತಿಯಲ್ಲಾಗಿದ್ದಾನೆ, ಮಾರ್ಪಡದಿರುವ ಆತನಾಗಿದ್ದ. ಅದನ್ನೇ ಇಬ್ರಿಯ 13:8ನೇ ವರ್ಷದಲ್ಲಿ ನೋಡ್ತೇವೆ. ನಮ್ಮ ಹೊಸ ಒಡಂಬಡಿಕೆ ಪ್ರಕಾರ ನೋಡುವಾಗ ಅಲ್ಲಿ ಏನು ಹೇಳ್ತಾನೆ, ಇಬ್ರಿಯ 13:8ನೇ ವಚನ, ಇಬ್ರಿಯ 13:8ನೇ ವಚನ ನೋಡುವಾಗ, ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾನೆ, ನಿರಂತರವೂ ಹಾಗೆ ಇರುವನು. ಅಂದರೆ ಇಲ್ಲಿ ದೇವರ ಗುಣಲಕ್ಷಣ ಮತ್ತು ಯೇಸು ಕ್ರಿಸ್ತನ ಕೂಡ ಹೇಳಿರುವಂಥದ್ದು. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾನೆ, ನಿರಂತರವೂ ಹಾಗಿರೋದು. ಹಾಗಂದ ತಕ್ಷಣ ಅನೇಕ ಸಾರಿ ಈ ವಾಕ್ಯ ಎಲ್ಲಿ ತಿಳ್ಕೊಂಡು ಹೋಗ್ತಾರೆ ಅಂದರೆ ಸುವಾರ್ತೆಗಳಿಗೆ ಮಾತ್ರ ಸೀಮಿತ ಮಾಡ್ತಾರೆ ಅನೇಕರು. ಯೇಸು ಕ್ರಿಸ್ತ ನಿನ್ನೆ ಇದ್ದ ಹಾಗೆ ಅಂದರೆ ಈ ವಾಕ್ಯ ಹೆಚ್ಚಾಗಿ ಉಪಯೋಗಿಸ್ತಾರೆ ಯಾರಂದ್ರೆ ಈ ಕೇವಲ ಅನ್ಯ ಭಾಷೆ ಮಾತಾಡ್ತೇನೆ, ರೋಗ ಸ್ವಸ್ಥ ಮಾಡ್ತೇನೆ ಅನ್ನೋರೇ ವಾಕ್ಯ ಉಪಯೋಗಿಸ್ತಾರೆ. ಅವ್ರಿಗೆ ಯೇಸು ಕ್ರಿಸ್ತ ನಿನ್ನೆ ಇದ್ದ ಹಾಗೆ ಅಂದ್ರೆ ಬರೀ ಸುವಾರ್ತೆಯಲ್ಲಿ ಇದ್ದನಲ್ಲ ಅದೇ ಎಷ್ಟು ನೆನಪೇ ಬರುವಂಥದ್ದು. ಅದೇ ಸುವಾರ್ತೆಯಲ್ಲಿ ಯೋಹಾನನು ಕೂಡ ಹೇಳಿದಾನೆ ಅಂದರೆ, ಆದಿಯಲ್ಲಿ ವಾಕ್ಯವಿದ್ದನು, ವಾಕ್ಯ ಎಂಬ ಆತನು ದೇವರ ಬಳಿಯಲ್ಲಿದ್ದನು, ಆತನ ದೇವರಾಗಿದ್ದನು. ಹಾಗಿದ್ರೆ ಸುವಾರ್ತೆಗಳಿಗಿಂತ ಮುಂಚೆಯೂ ನಿನ್ನೆ ಇದ್ದ ಹಾಗೆ ಅಂದ್ರೆ ಕೇವಲ ಸುವಾರ್ತೆ ಮತ್ತೆ ಮಾರ್ಕ, ಲೋಕ, ಯೋಹಾನನಿಗೆ ಮಾತ್ರ ಸೀಮಿತ ಅಲ್ಲ. ಅದಕ್ಕಿಂತ ಹಿಂದೆ ಏನಾಗಿದ್ರು ಆ ದೇವರು ಯೇಸು ಕ್ರಿಸ್ತನು ಯಾವಾಗಲೂ ಹಾಗೆ ಇದ್ದನು. ಭೂಮಿಯ ಅಥವಾ ಈ ಸೃಷ್ಟಿಯಲ್ಲಿಯೇ ಆತನ ಕಾರ್ಯಗಳು ಉಂಟು. ಅದನ್ನೇ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ ನೋಡ್ತೇನೆ. ಉಂಟಾಗಿರುವಂಥ ವಸ್ತುಗಳಲ್ಲಿ ಒಂದು ಕೂಡ ಆತನಿಲ್ಲದೆ ಉಂಟಾಗಲಿಲ್ಲ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ ನೋಡ್ತೇವೆ. ಯೋಹಾನ 1ನೇ ಅಧ್ಯಾಯದಿಂದ ಕೆಲವು ವಾಕ್ಯ ನೋಡ್ಕೊಳ್ಳೋಣ. ಆದಿಯಲ್ಲಿ ವಾಕ್ಯವಿದ್ದನು, ಆ ವಾಕ್ಯವು ದೇವರೊಂದಿಗಿದ್ದನು ಮತ್ತು ಆ ವಾಕ್ಯವು ದೇವರಾಗಿದ್ದನು. ಆತನೇ ಆದಿಯಲ್ಲಿ ದೇವರೊಂದಿಗಿದ್ದನು. ಎಲ್ಲವೂ ಆತನಿಂದ ಉಂಟಾದವು, ಉಂಟಾದದರಲ್ಲಿ ಆತನಿಲ್ಲದೆ ಯಾವುದೂ ಉಂಟಾಗಲಿಲ್ಲ. ಆತನಲ್ಲಿ ಜೀವತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು.
ಉಂಟಾಗಿರುವಂಥದ್ರಲ್ಲಿ ಎಲ್ಲವೂ ಆತನ ಉಂಟಾಗಿತ್ತಂತೆ ಅಂತ ಹೇಳಿದ್ರೆ ಆತನ ಸೃಷ್ಟಿಕರ್ತನು ನಿನ್ನೆ ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಅಂತ ತಕ್ಷಣ ಸುವಾರ್ತೆಗಳಿಗೆ ಸೀಮಿತಗೊಳಿಸಿದೆ. ಅದಕ್ಕಿಂತ ಹಿಂದೆ ಸೃಷ್ಟಿಯಿಂದಲೇ ಹಾಗಂದ ತಕ್ಷಣ ಸೃಷ್ಟಿಗೆ ಮಾತ್ರ ಸೀಮಿತನಾಗಿದ್ದಾನೋ? ಇಲ್ಲ. ಕೊಲೊಸ್ಸೆ 1:16 ಮತ್ತು ಬೇರೆ ಬೇರೆ ವಾಕ್ಯ ನೋಡುವಾಗ ನಾವು ನೋಡ್ತೇವೆ, ಆತನಾದರೂ ಸದಾ ಇರುವ ಆತನು, ಸದಾ ಜೀವಿಸುವ ಆತನು, ಆದಿಯು ಅಂತ್ಯಲ್ಲದೆ ಇರುವಂಥದ್ದು, ಆಲ್ಫಾ ಒಮೇಗಾ. ಪ್ರಕಟಣೆ 1:11 ನೋಡ್ತೇವೆ. ಪ್ರಕಟಣೆ ಅಂತ 1ನೇ ಅಧ್ಯಾಯ, ಪ್ರಕಟಣೆ 1ನೇ ಅಧ್ಯಾಯ 8ನೇ ವಚನ. ಪ್ರಕಟಣೆ 1:8, ನಾನೇ ಆಲ್ಫವು ಒಮೇಗವು ಆದಿಯು ಅಂತ್ಯವೂ ಇರುವಾತನು ಇದ್ದಾತನು ಮತ್ತು ಬರುವಾತನು ಸರ್ವಶಕ್ತನೂ ಆಗಿದ್ದೇನೆಂದು ಕರ್ತನು ಹೇಳುತ್ತಾನೆ. ಯಾರು ಕರ್ತನ ಅಂತ ಯೇಸು ಕ್ರಿಸ್ತನಲ್ಲಿ ಹೇಳ್ತಿದ್ದಾನೆ. ಯಾಕಂದ್ರೆ ಮೊದಲನೇ ಅಧ್ಯಾಯ ನೋಡಿದ್ರೆ ಯೇಸು ಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸತಕ್ಕವುಗಳನ್ನು ತನ್ನ ಸೇವಕನೇ ತೋರಿಸುವುದಕ್ಕಾಗಿ ದೇವರು ಈ ಪ್ರಕಟಣೆಯನ್ನು ಆತನಿಗೆ ಕೊಟ್ಟನು. ಇದಲ್ಲದೆ ಆತನು ತನ್ನ ದೂತನನ್ನು ಕಳಿಸಿ ಅವನ ಮೂಲಕ ಅದನ್ನು ತನ್ನ ಸೇವಕನಾದ ಯೋಹಾನನಿಗೆ ಸೂಚಿಸಿದನು. ಯೋಹಾನನ ದೇವರ ವಾಕ್ಯದ ವಿಷಯವಾಗಿಯೂ ಯೇಸು ಕ್ರಿಸ್ತನ ವಿಷಯವಾಗಿ ತಾನು ಕಂಡದೆಲ್ಲ ತಿಳಿಸುವವನಾಗಿ ಸಾಕ್ಷಿ ಕೊಟ್ಟನು. ಹೀಗೆ ಯೋಹಾನನಿಗೆ ಪ್ರಕಟಣೆ ಕರ್ತನ ಅಂತ ಯೇಸು ಕ್ರಿಸ್ತನ ತಿಳಿಸುತ್ತಿರುವಾಗ ತನ್ನ ಬಗ್ಗೆ ಆತನೇ ಹೇಳ್ತಾರೆ, ನಾನೇ ಆಲ್ಫವು ಒಮೇಗವು ಆದಿಯೂ ಅಂತ್ಯವೂ ಇರುವಾತನು ಇದ್ದಾತನು ಮತ್ತು ಬರುವಾತನು ಸರ್ವಶಕ್ತನೂ ಆಗಿದ್ದೇನೆ ಎಂದು ಕರ್ತನು ಹೇಳ್ತಾನೆ. ಸೊ ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಅಂತ ತಕ್ಷಣ ಸುವಾರ್ತೆಗಷ್ಟೇ ಅಲ್ಲ, ಸೃಷ್ಟಿಗಷ್ಟೇ ಅಲ್ಲ, ಅದಕ್ಕಿಂತ ಮುಂಚೆಯೂ ಹಾಗೆ ಆ ಒಂದು ತಿಳುವಳಿಕೆ ಬಂದ ತಕ್ಷಣ ಈ ರೋಗ ಸ್ವಸ್ಥ ಅನ್ಯ ಭಾಷೆನ ತಲೆಯಿಂದ ಅದು ಮನಸ್ಸಿಂದ ಹಾರ ಹೋಗುತ್ತೆ. ಯಾಕಂದ್ರೆ ದೇವರು ನಮ್ಮ ರಕ್ಷಕನು ಹಾಗಿದ್ದಾನೆ. ಕರ್ತನ ಅನೇಕರು ಕೇವಲ ಅದಕ್ಕೆ ನಾವು ನೋಡ್ತೇವಲ್ಲ, ಸುವಾರ್ತೆಗೆ ಮಾತ್ರವೇ ಸೀಮಿತಪಡಿಸಿದ್ದಾರೆ ಯೇಸು ಕ್ರಿಸ್ತನು. ಆತನು ಎಲ್ಲಿ ಹೋದನು, ಏನು ಮಾಡಿದನು, ಏನು ಮಾತಾಡಿದನು, ಏನು ತಿಂದನು, ಏನು ಅದ್ಭುತ ಕಾರ್ಯ ಮಾಡಿದನು, ಅವುಗಳೇ ತಲೆಯಲ್ಲಿ. ಆದರೆ ನಾವು ಹೇಗೂ ಸಮಯ ಸಿಕ್ಕಲ್ಲಿ ಮುಂದಿನ ದಿವಸಗಳು ನೋಡ್ತೇವೆ. ಕರ್ತನಾದ ಯೇಸು ಕ್ರಿಸ್ತನ ಇನ್ನೊಂದು ಸುವಾರ್ತೆಯ ಭಾಗ ಉಂಟು, ಆ ಸೇವೆಯ ಭಾಗ ಉಂಟು. ಆತನು ಸತ್ತೊಳಗಿಂದ ಎದ್ದು ಬಂದ ಮೇಲೆ 40 ದಿವಸ ಇಲ್ಲೇ ಆತನ ಭೂಮಿ ಮೇಲೆ ಮಹಿಮಾ ಶರೀರದಿಂದ ಇದ್ದಾಗ 40 ದಿವಸ ಶಿಷ್ಯರಿಗೆ ಬೇರೆ ಬೇರೆ ಬೋಧನೆಯನ್ನು ಅವ್ರಿಗೆ ಕಲಿಸಿದ. ಅದು ಕೂಡ ಒಂದು ಭಾಗ ಉಂಟು. ಆದರೆ ಅದನ್ನು ನಾವು ಯಾರು ತಿಳ್ಕೊಳ್ಳಲ್ಲ. ಮತ್ತು ಅದರ ನಂತರ ನೋಡ್ತೇವೆ ಇನ್ನೊಂದು, ಸೌಲನಿಗೆ ಆತನಿಗೆ ಅಲ್ಲಿವರೆಗೂ ರಹಸ್ಯವಾಗಿರುವಂಥ ಗುಪ್ತವಾಗಿರುವಂಥ ಮರ್ಮವನ್ನು ಪ್ರಕಟಪಡಿಸಿದನು, ಕೃಪೆಯ ಸುವಾರ್ತೆ. ಮತ್ತು ಪೌಲನು ಖಂಡಿತವಾಗಲೂ ಹೇಳ್ತಾನೆ, ನನ್ನ ಮುಖಾಂತರ ಇದನ್ನು ತಿಳಿಯಪಡಿಸ. ರೋಮಪುರದವರಿಗೆ 16ನೇ ಅಧ್ಯಾಯ 25ನೇ ವಚನ. ರೋಮಪುರದವರಿಗೆ 16ನೇ ಅಧ್ಯಾಯ 25ನೇ ವಚನ. ರೋಮ 16:25, ಪ್ರಕಟಣೆಯಾದ ಈ ಮರ್ಮಕ್ಕೆ ಅನುಸಾರ, ಅಂದರೆ ಯೇಸು ಕ್ರಿಸ್ತನ ವಿಷಯವಾದಂಥ ನಾನು ಸಾರುವಂಥ ಸುವಾರ್ತೆಗನುಸಾರ ನಿಮ್ಮನ್ನು ಸ್ಥಿರಪಡಿಸುವುದಕ್ಕೆ ಶಕ್ತನಾಗಿರುವ ಆತನಿಂದ ಅನಾದಿಯಿಂದ ಗುಪ್ತವಾಗಿದ್ದ ಮರ್ಮವು ಈಗ ಪ್ರಕಾಶಕ್ಕೆ ಬಂದು ನಿತ್ಯನಾದ ದೇವರ ಅಪ್ಪಣೆ ಪ್ರಕಾರ ಪ್ರವಾದಿಗಳ ಗ್ರಂಥಗಳ ಮೂಲಕ ಅನ್ಯ ಜನರೆಲ್ಲರಿಗೆ ನಂಬಿಕೆ ಎಂಬ ವಿಧೇಯತ್ವವನ್ನು ಉಂಟು ಮಾಡೋದಕ್ಕೋಸ್ಕರ ತಿಳಿಸಲ್ಪಟ್ಟಿದೆ. ಅದರಲ್ಲಿ ಆತ್ಮೀಯ ತಾನೇ ಎಲ್ಲ ಸಂಗತಿಗಳು ಗುಪ್ತವಾಗಿತ್ತು, ಆದರೆ ಈ ಅಂತ್ಯಕಾಲದಲ್ಲಿ ಅವುಗಳನ್ನು ತಿಳಿಯಪಡಿಸಿದ. ಅದಕ್ಕೆ ನಾವು ನೋಡ್ತೇವೆ, ಅನೇಕರು ಹಳೆ ಒಡಂಬಡಿಕೆಯಲ್ಲಿ ಚರ್ಚ್ನ ವಿಷಯದಲ್ಲಿ ಹೇಳಿದ್ದಾರೆ. ಮತ್ತು ಚರ್ಚ್ ಅಂದ ತಕ್ಷಣ ಮತ್ತೆ ನಾವು ಅನೇಕ ಸಾರಿ ಕನ್ಫ್ಯೂಸ್ ಮಾಡ್ಕೊಳ್ಳೋಂಥದ್ದು ಬೇಡ. ಯಾಕಂದರೆ ನಾನು ಹಾಗೆ ನಂಬಿದ್ದೆ ಮೊದಲು, ಚರ್ಚ್ ಅನ್ನೋದು ಬರೀ ಹೊಸ ಒಡಂಬಡಿಕೆ ಪದ ಅಂತೇಳಿ ಇಲ್ಲ. ಇಬ್ರಿಯ ಪತ್ರಿಕೆ 9ನೇ ಅಧ್ಯಾಯದಲ್ಲಿ ನೋಡ್ತೇವೆ, ವಿಲ್ಡರ್ನೆಸ್ನಲ್ಲಿ ಚರ್ಚ್ ಇತ್ತು ಅಂತ ಹೇಳ್ತಾನೆ. ಅಲ್ಲಿ ಕೂಡ ಚರ್ಚ್ ಇತ್ತು. ಹಾಗಂದ ತಕ್ಷಣ ಚರ್ಚ್ ಅಂದ ತಕ್ಷಣ ನಾವು ಹೀಗೆ ಅಂದ್ಕೊಂಡು ಕೆಲವು ಭಾಷೆಗಳ ಬೋಧನೆ ಕೇಳಿ ನಾವು ಅದೇ ಫಾಲೋ ಮಾಡ್ತಿದ್ದೇವೆ. ಆದರೆ ದೇವ್ರ ವಾಕ್ಯ ನೋಡುವಾಗ ನೋಡ್ತೇವೆ, ಚರ್ಚ್ ಅನ್ನಂತ ಬರೀ ಹೊಸ ಒಡಂಬಡಿಕೆ ಪದ ಅಲ್ಲ, ಒಡಂಬಡಿಕೆಯಲ್ಲಿ ಉಪಯೋಗಿಸಿರುವಂಥ ಪದವಿದೆ. ಇಸ್ರೇಲರ ಸಮೂಹಕ್ಕೂ ಅದೇ ರೀತಿ ಕರೆ. ಹಾಗಿರುವಾಗ ಚರ್ಚ್ ಅನ್ನಂಥ ಪದಕ್ಕೆ ಬರೀ ಹಾಗೆ ಅಷ್ಟಕ್ಕೆ ನಾವು ತಿಳ್ಕೊಳ್ಳೋದು ಬೇಡ. ಆದರೆ ಇಲ್ಲಿ ನೋಡೋದು, ಪೌಲನಾದರೂ ಈ ಒಂದು, ಅಥವಾ ನಾವಿವತ್ತು ನಂಬುವಂಥ ಚರ್ಚ್ ಯಾವುದಂದರೆ ಯೇಸು ಕ್ರಿಸ್ತನ ದೇಹ, ಬಾಡಿ ಆಫ್ ಕ್ರೈಸ್ಟ್ ಅಂತ ನೋಡ್ತೇವೆ. ಯೇಸು ಕ್ರಿಸ್ತನ ದೇಹ ಅನ್ನುವಂಥ ಚರ್ಚನ್ನು ನಾವು ನೋಡ್ತೇವೆ. ಅದು ವಿಶೇಷವಾಗಿರೋದು. ಹೀಗಿರುವಾಗ ಆ ಮರ್ಮ ಪೌಲನ ಮೂಲಕವಾಗಿ ದೇವರು ತಿಳಿಸ್ತಾನೆ.
ಹಾಗಿದ್ರೆ ನಮಗೆ ಸುಮಾರು 3 ರೀತಿಯ ಯೇಸು ಕ್ರಿಸ್ತನ ಬಗ್ಗೆ ನಾವು ನೋಡ್ತೇವೆ. ಒಂದು ಅಂದರೆ ಸೇವೆ ಬಗ್ಗೆ, ಒಂದು ಆತನು ಸುವಾರ್ತೆಗಳಲ್ಲಿ ಪ್ರಕಟಪಡಿಸೋದು. ಆತನು ಹೇಗೆ ಹುಟ್ಟಿದನು, ಏನನ್ನು ಮಾಡಿದನು, 12 ವರ್ಷಕ್ಕೆ ಆತನ ದೇವಾಲಯಕ್ಕೆ ಹೋದನು, ಪಂಡಿತರು ಶಾಸ್ತ್ರಿಗಳ ಮಧ್ಯದಲ್ಲಿ ಕೂತ್ಕೊಂಡು ವಾದ ಮಾಡ್ತಿದ್ದನು, ಪ್ರಶ್ನೆ ಕೇಳ್ತಿದ್ದನು, ದೇವರ ವಾಕ್ಯ ಬೋಧಿಸಿದನು. ಮತ್ತೆ ನಾವು ಸ್ವಲ್ಪ ದಿವಸಗಳ ನಂತರ ನೋಡ್ತೇವೆ, ಮತ್ತೆ ಆತನ ದೇವಾಲಯಕ್ಕೆ ಹೋದನು, ಅಲ್ಲಿ ಏನಂತಾರೆ ವ್ಯಾಪಾರ ಮಾಡುವಂಥವ್ರನ್ನು ಹೊಡೆದು ಓಡಿಸಿದನು, ಅದೆಲ್ಲ ಮಾಡಿದ್ರು. ಮತ್ತು ಅಲ್ಲಿ ಆತನು ಕೋಪಗೊಂಡು ಹೇಳ್ತಾ ಇದ್ದು, ನನ್ನ ತಂದೆಯ ಮನೆ ಇದು ದೇವರ ಪ್ರಾರ್ಥನಾ ಮಂದಿರ, ದೇವರ ಆಲಯವಾಗಿದೆ, ಇದರಲ್ಲಿ ನೀವು ಕಳ್ಳದರ ಗವಿಯನ್ನಾಗಿ ಮಾಡಿದ್ದೀರಾ ಎಲ್ಲ ಹೇಳಿದನು. ಅದರ ನಂತರ ನೋಡ್ತೇವೆ ಅನೇಕ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಆತನು ಮಾಡ್ತಾ ಹೋದನು. ಅದರ ಜೊತೆಯಲ್ಲಿ ಬೋಧನೆಯನ್ನು ಮಾಡಿದನು, ಖಂಡಿಸಿದನು, ದೇವರ ಕಡೆಗೆ ತಿಳ್ಕೊಳ್ರಿ, ಯಾಕಂದರೆ ಪರಲೋಕ ರಾಜ್ಯ ಸಮೀಪ ಆಗಿದೆ ಅಂತ ಹೇಳ್ತಾ ಬಂದನು. ಕೊನೆಗೆ ಒಂದು ದಿವಸ ಬಂದಾಗ ಆತನು ನೋಡ್ತೇವೆ ಆ ಒಂದು ಯೆರೂಸಲೇಮಿನಲ್ಲಿ ಕತ್ತೆ ಮೇಲೆ ಕೂತು ಆತನ ಸವಾರಿ ಮಾಡಿದನು, ಏನಂದರೆ ನಾನೇ ಅರಸನಾಗಿದ್ದೇನೆ ಅಂತೇಳಿ. ಆದರೆ ಅದು ನಡೆದ ಸುಮಾರು 8-10 ದಿವಸಗಳಲ್ಲಿ ಯಾವ ಜನರು ಆತನನ್ನು ಅಷ್ಟೊಂದು ಭವ್ಯವಾಗಿ ಸ್ವಾಗತಿಸಿದರೋ, ದಾವೀದನ ಕುಮಾರನಿಗೆ ಜಯವಾಗಲಿ ಹೊಸನ ಅಂತ ಹೇಳಿ ಕೂತ್ಕೊಂಡ್ರು, ಅವರೆಲ್ಲರೂ ಆ ಕೆಲವೇ ದಿವಸಗಳಲ್ಲಿ ಬರಬ್ಬನನ್ನು ಬಿಡಿಸ್ರಿ, ಯೇಸುವನ್ನು ಶಿಲುಬೆಗೆ ಹಾಕಿಸ್ರಿ ಅಂತ ಹೇಳಿ ಕೂತ್ಕೊಂಡ್ರು. ಕೈಸನ್ ಬಂದು ಕೇಳ್ತಾನೆ, ಈತನು ನಿಮ್ಮ ಅರಸನಲ್ಲವೋ? ಅದಕ್ಕೆ ಯಾರು ಹೇಳ್ತಾರೆ, ಇಲ್ಲ ಇಲ್ಲ, ನಮಗೆ ಕೈಸರನ್ನೇ ಅರಸನ ಹೋಗ್ತು, ಮತ್ತೆ ಯಾರು ಅರಸನಲ್ಲ ಅಂತ ಹೇಳಿ. ಹಾಗೆ ಅಷ್ಟೆಲ್ಲ ಮಾಡಿ ಆತನನ್ನು ಶಿಲುಬೆಗೆ ಹಾಕಿ ಸಾಯಿಸಿದ್ರು. ಶಿಲುಬೆ ಮೇಲೆ ಎಲ್ಲ ರೀತಿಯ ಅಪಮಾನವನ್ನು ಹಿಂದಿನ ತಾಳಿದನು, ಅನೇಕ ಚಾಲೆಂಜ್ಗಳನ್ನು ಸಾಕಿ ಹೇಳಿದನು. ಆದರೆ ಆತನು ತಂದೆ ಚಿತ್ತವನ್ನು ನೆರವೇರಿಸೋದಕ್ಕೋಸ್ಕರ, ದೇವರ ವಾಕ್ಯಗಳನ್ನು, ಧರ್ಮಶಾಸ್ತ್ರ, ನ್ಯಾಯ ಪ್ರಮಾಣವನ್ನು ನೆರವೇರಿಸೋದಕ್ಕೋಸ್ಕರ ಆತನ ಶಿಲುಬೆ ಮೇಲೆ ಮೌನವಾಗಿದ್ದು, ಆತನು ಕುರಿಯಾಗಿ, ಯಜ್ಞದ ಕುರಿಯಾಗಿ, ಯಜ್ಞವಾಗಿ ಸಮರ್ಪಿಸಲ್ಪಟ್ಟನು. ಸಾಯುವಂಥ ಸಮಯದಲ್ಲಿ ನಾವು ನೋಡ್ತೇವೆ ಅನೇಕ ಸಾರಿ. ಮತ್ತು ಪ್ರಾರ್ಥನೆ ಕೂಡ ಮಾಡಿದಂತೆ, ದೇವರೇ, ನನ್ನ ದೇವರೇ, ಯಾಕೆ ನನ್ನ ಕೈ ಬಿಟ್ಟಿದೆ ಅಂತ ಹೇಳಿ ಕೂತ್ಕೊಂಡ. ನಂತರ ನೋಡ್ತೇವೆ ಆತನು ತನ್ನ ಆತ್ಮವನ್ನು, ಸಮಯ ಎಲ್ಲ ಬಂದಿದೆ, ಮತ್ತು ನೋಡ್ತೇವೆ ಎಲ್ಲ ವಾಕ್ಯಗಳು ಅದಕ್ಕೆ ಸಂಬಂಧಪಟ್ಟಂಥ ಪ್ರವಾದನೆ ನೆರವೇರಲ್ಪಟ್ಟಿದೆ ಅಂತ ಹೇಳಿ ತಿಳಿದುಕೊಂಡಾಗ ಆತನ ಹೇಳ್ತಾನೆ, ಸಮಯ ಬಂದಿದೆ ಅಂತೇಳಿ, ತಂದೆಯೇ ನನ್ನ ಆತ್ಮ ನಿನಗೆ ಒಪ್ಪಿಸ್ಕೊಡ್ತೇನೆ ಅಂತ ಹೇಳಿ. ಈ ಮಟ್ಟದ ಅಥವಾ ಇಲ್ಲಿಯೂ ನಡೆದಿರುವಂಥ ಸುವಾರ್ತೆಗಳು. ಅದರ ನಂತರ 3 ಹಗಲು 3 ರಾತ್ರಿ ಆತನ ಸತ್ತು ಸಮಾಧಿಯಲ್ಲಿದ್ದನು ಅಂತ ಹೇಳಿ ನೋಡಿದ್ದೇವೆ. ಮತ್ತು ಆ 3 ಹಗಲು 3 ರಾತ್ರಿ ಎಲ್ಲಿಗೆ ಹೋಗಿದ್ದನು, ಏನನ್ನು ಮಾಡಿದನು, ಅದು ಕೂಡ ನಾವು ಸಂಕ್ಷಿಪ್ತವಾಗಿ ನಾವು ನೋಡಿದ್ದೇವೆ. ಅದರ ನಂತರದಲ್ಲಿ ಆತನು ಸತ್ತರೊಳಗಿಂದ ಮೃತ್ಯುಂಜಯನಾಗಿ ಎದ್ದು ಬಂದನು. ಎದ್ದು ಬಂದ ಮೇಲೆ ಆತನು ನೇರವಾಗಿ ಪರಲೋಕಕ್ಕೆ ಹೋಗಲಿಲ್ಲ, ಆದರೆ ಆತನು ಈ ಲೋಕದಲ್ಲಿ ಇದ್ದನು. ಆ ಸಮಯದಲ್ಲಿ ಕೂಡ ಆತನು ಕೆಲವು ಮಾತುಗಳನ್ನು ಆಡಿದ್ದಾನೆ, ಆ ಸಮಯದಲ್ಲಿ ಕೂಡ ಕೆಲವು ಬೋಧನೆಗಳನ್ನು ಮಾಡಿದ್ದಾನೆ. ಆ ಸಮಯದಲ್ಲೇ ಶಿಷ್ಯರಿಗೆ ಆತನ ಹೇಳ್ತಾನೆ, ಇವಾಗ ನಾನು ನಿನ್ನ ಮೇಲೆ ಓದ್ತೇನೆ, ಪವಿತ್ರ ಆತ್ಮನನ್ನು ಹೊಂದಿರಿ ಅಂತ ಹೇಳ್ದ. ಸೊ ಅದು ಒಂದು ರೀತಿಯಾದ ಸೇವೆ ಇದೆ, ಅದು ಒಂದು ಭಾಗವಾಗಿದೆ. ಅದರ ನಂತರದಲ್ಲಿ ಆತನು ಒಂದು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವರ್ಷದಿಂದ ಮುಂದೆ ನೋಡ್ತೇವೆ. ಅವರೆಲ್ಲರೂ ನೋಡ್ತಾ ಇರುವಾಗಲೇ ಆತನು ಏನಂತಾರೆ ಪರಲೋಕಕ್ಕೆ ಎತ್ತಲ್ಪಟ್ಟನು. ಇವರೆಲ್ಲರೂ ಆತನನ್ನು ನೋಡ್ತಾ ಇದ್ರು. ಆವಾಗ ಅಲ್ಲಿ ಇಬ್ಬರು ಬಿಳಿ ವಸ್ತ್ರವನ್ನು ಧರಿಸುವಂಥ ಇಬ್ಬರು ಪುರುಷರು, ಅದನ್ನೇ ನಾವು ಕೆಲವು ದಿವಸಗಳಿಂದ ನೋಡಿದ್ದೇವೆ, ಅವರು ದೂತರಲ್ಲ, ಬದಲಾಗಿ ಅವರು ನಾವು ನೋಡ್ತೇವೆ ಎಲಿಯನು ಮತ್ತು ಮೋಶೆ ಇರಬಹುದು ಅಂತೇಳಿ ನಾವು ನೋಡಿದ್ದೇವೆ. ಯಾಕಂದರೆ ಗುರುವಾರ ಪ್ರಕಟಣೆ ಅಭ್ಯಾಸ ಮಾಡ್ತಿರುವ ಹಾಗೆ ಇಬ್ಬರು ಸಾಕ್ಷಿಗಳು ಸಂಕಟ ಕಾಲದಲ್ಲಿ ಕಾಣಿಸ್ಕೊಳ್ತಾರೆ ಎನ್ನುವಾಗ ಅಲ್ಲಿ ಅನೇಕರ ಬಗ್ಗೆ ಜನರು ಬೇರೆ ಬೇರೆ ಅಭಿಪ್ರಾಯ ಉಂಟು. ನಾವು ಕೆಲವು ಸಾಕ್ಷ್ಯಾಧಾರ ಪ್ರಕಾರ ಅವರು ಹಾಗೆ ಅಂದರೆ ಅವರು ಎಲಿಯನು ಮತ್ತು ಮೋಶೆಯು ಬರ್ತಾರೆ ಅಂತ ನಾವು ನೋಡಿದ್ದೇವೆ. ಅಲ್ಲಿ ಕೂಡ ಇಬ್ಬರು ಪುರುಷರು, ದೇವದೂತರಲ್ಲ, ಅಲ್ಲಿ ಬರದಿಲ್ಲ ದೇವದೂತರು ಅಂತೇಳಿ, ಇಬ್ಬರು ಪುರುಷರು ಅಂತ ಹೇಳಿರೋ ಅಂತ ನೋಡ್ತೇವೆ. ಪುರುಷರಿಗೂ ದೇವದೂತರಿಗೂ ಉಪಯೋಗಿಸಿರುವಂಥ ಪದಗಳು ಬೇರೆ ಉಂಟು ಮತ್ತು ಅವರು ಭಿನ್ನವಾಗಿದ್ದಾರೆ. ಅವರು ಹೇಳ್ತಾರೆ, ಗಲಿಲಾಯದವರೇ ಯಾಕೆ ಹೀಗೆ ಆಕಾಶ ಕಡೆಗೆ ನೀವು ನೋಡ್ತಾ ಇದ್ದೀರಾ? ಯಾವ ರೀತಿಯಲ್ಲಿ ಯೇಸು ನಿಮ್ಮಿಂದ ಪರಲೋಕಕ್ಕೆ ಏರಿ ಹೋದನು ಅದೇ ರೀತಿಗೆ ಆತನು ತಿರುಗಿ ಬರುತ್ತಾನೆ ಅಂತ ಹೇಳಿ. ಹಾಗಿದ್ರೆ ದೈಹಿಕವಾಗಿ ಎತ್ತಲ್ಪಟ್ಟಂತ ಯೇಸುವನ್ನು ನೋಡಿರುವಂಥವ್ರು ದೈಹಿಕವಾಗಿ ಬರುವಂಥದ್ದನ್ನೇ ಅವ್ರು ಇನ್ನೂ ಎದುರು ನೋಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಅದಕ್ಕೆ ಆ ಬರೋಣವನ್ನೇ ಆತನು ಅರಸನಾಗಿ ಬರುವಂಥ ಬರೋಣ ಅಂತ ಹೇಳಿ ನೋಡ್ತೇವೆ. ನಾವಿವತ್ತು ಆ ಬರೋಣ ನೋಡ್ತಾ ಇಲ್ಲ. ನಾವು ಪರಲೋಕಕ್ಕೆ ಎತ್ತಲ್ಪಟ್ಟಿರೋದು ನಾವು ನೋಡಿಲ್ಲ, ಬದಲಾಗಿ ಆ ಹೇಗೆ ಎತ್ತಲ್ಪಟ್ಟು ಹಾಗೆ ಬರ್ತಾನೆ ಅನ್ನೋದು ಕೂಡ ನಾವು ನೋಡಲ್ಲ.
ನಾವು ಅದೇ ನೋಡ್ತಲ್ಲ. ಬದಲಾಗಿ 1 ಥೆಸಲೋನಿಕ 4 ಹೇಳೋ ಪ್ರಕಾರ ಆತನು ಮಧ್ಯಾಕಾಶದಲ್ಲಿ ಪ್ರತ್ಯಕ್ಷನಾದಾಗ ನಾವು ಸತ್ತವರಿಗಿಂತ ಮುಂಚೆ ನಾವು ಹೋಗಲಾರದೆ ಸತ್ತವರ ಜೊತೆಯಲ್ಲಿ ಮಾರ್ಪಟ್ಟವರಾಗಿ ಪಕ್ಕನೆ ನಾವು ಮೇಲಕ್ಕೆತ್ತಲ್ಪಡ್ತೇವೆ ಆತ್ಮಿಕವಾಗಿ. ಹಾಗಾದ್ರೆ ಆತನು ಮೇಲಕ್ಕೆತ್ತಲ್ಪಟ್ಟ ಮೇಲೆ ಅನೇಕ ದಿವಸಗಳ ನಂತರ ಆ ಒಂದು ಸಭೆ ಮತ್ತು ನೋಡುವಾಗ ಹೇಗೂ ಅನೇಕ ಕೆಲವು ಅಭ್ಯಾಸಗಳ ನಂತರ ನಾವು ತೀರ್ಮಾನಕ್ಕೆ ಬರೋಣ ನಮ್ಮ ಸಭೆಯಲ್ಲಿ ಪ್ರಾರಂಭವಾಯಿತಂತೆ. ಆದರೆ ಹೇಗೂ ಅಪೊಸ್ತಲದಲ್ಲಿ 2ನೇ ದಿನದಲ್ಲಾಗಿರುವಂಥ ಸಭೆ ನೋಡುವಾಗ ಆ ಸಭೆ ನಾನಾ ರೀತಿಯಲ್ಲಿ ಸಂಕಟ ಹಿಂಸೆ ಮಧ್ಯಗಳೆಲ್ಲ ಹೊರಟು ಹೋಯಿತು. ಕೊನೆಗೆ ನೋಡ್ತೇವೆ ಆ ಸಂಕಟ ಹಿಂಸೆಗೆ ಮುಖ್ಯವಾದಂಥ ಪಾತ್ರ ವಹಿಸಿರುವ ಆತನೇ ಸೌಲನಾಗಿದ್ದರು. ಆದರೆ ಆ ಸೌಲನು ಒಂದು ದಿವಸ ದಮಸ್ಕದ ಪಟ್ಟಣದ ಬೀದಿಯಲ್ಲಿ ಆತನ ಹೋಗ್ತಿರುವಾಗ ನೋಡ್ತೇವೆ ಕರ್ತನಾಥ ಯೇಸು ಕ್ರಿಸ್ತನೇ ಆತನಿಗೆ ಪ್ರತ್ಯಕ್ಷನಾಗಿ ಈ ಮರ್ಮವನ್ನು ಪ್ರಕಟಪಡಿಸಿದ್ರೆ ಅದನ್ನೇ ರೋಮಪುರ 16ನೇ ಅಧ್ಯಾಯ 25ನೇ ವರ್ಷದಲ್ಲೂ ನೋಡ್ತೇವೆ. ಅದರ ನಂತರ ಪೌಲನಿಗೂ ಸ್ವಲ್ಪ ದಿವಸ ಕರ್ತನು ಆತನಿಗೆ ಟೀಚ್ ಮಾಡಿದನು, ಆತನಿಗೆ ಬೋಧಿಸಿದ, ಅದನ್ನು ಕಲಿಸಿದನು. ಅದನ್ನು ಹೊಂದ ಮೇಲೇ ಅದನ್ನು ಆ ಅಷ್ಟೊಂದು ಪತ್ರಿಕೆ ಬರೆದನು. ಅದಕ್ಕೋಸ್ಕರ ಹೊಸ ಒಡಂಬಡಿಕೆಯಲ್ಲಿ ಸುಮಾರು 14 ಪತ್ರಿಕೆಗಳು ಪೌಲನಿಂದ ಇರುವಾಗ ದೇವರ ಆತನ ವಿಶೇಷವಾಗಿ ಉಪಯೋಗಿಸಿರುವಂಥದ್ದು ದೇವರ ವಾಕ್ಯದಲ್ಲಿ ಆತನ ಬೋಧನೆ ಮಹತ್ವವಾಗಿರುತ್ತೋ ಅದು ಅವಶ್ಯಕವಾಗಿದೆ. ಅದಕ್ಕೆ ನಮಗೆ ಯಾವ ಬೋಧನೆ ನಮಗೆ ದೇವರು ಇವತ್ತಿನ ಕಾಲಕ್ಕೆ ತಿಳಿಯಪಡಿಸಿದ್ದಾನೋ ಒಪ್ಪಿಸಿದ್ದಾನೋ ಅದನ್ನು ತಿಳಿದು ನಂಬಿ ನಾವು ಹೋಗುವಾಗ ಯಾವುದೇ ಗೊಂದಲ ನಮ್ಮಲ್ಲಿ ಇರೋದಿಲ್ಲ. ಹೀಗಾಗಿ ನೋಡ್ತೇವೆ ಯೇಸು ಕ್ರಿಸ್ತನ ಸತ್ತು ಪುನರುತ್ಥಾನವಾಗಿ ಪರಲೋಕಕ್ಕೆ ಏರಿ ಹೋದ ಮೇಲೆ ಮತ್ತು ಆತನು ತಿಳಿಸಿರುವಂಥ ಸಂದೇಶವೇ ಬೇರೆ ಆಗಿದೆ. ಹೀಗೆ ಯೇಸು ಕ್ರಿಸ್ತನ ಅನೇಕ ಸೇವು. ಅದಕ್ಕೆ ಇಬ್ರಿಯ 13ನೇ ಅಧ್ಯಾಯ ನೋಡೋ ಪ್ರಕಾಶ ನಿನ್ನೆ ಇದ್ದ ಹಾಗೆ ಇವತ್ತು ಹಾಗೆ ಇರ್ತಾರೆ. ಅಂದರೆ ನಿನ್ನೆ ಇರುವಂಥದ್ದು ಕೇವಲ ಅನೇಕರ ಪ್ರಕಾರ ಬಹುಪಾಲು ಜನರ ಪ್ರಕಾರ ಸುವಾರ್ತೆ ನಿನ್ನೆ ಅಲ್ಲ, ನಿನ್ನೆದು ಬೇರೆ ಇದೆ. ಮತ್ತು ಇವತ್ತು ಅಂತ ಹೇಳಿ ನೋಡುವಾಗ ಇವತ್ತಿನ ಕಾಲ ನೋಡ್ತೇವೆ ಒಂದು ರೀತಿ ಪೌಲನ್ನು ಕಂಡ ನಂತರದಲ್ಲಿ ಇರುವಂಥದ್ದು. ಆದರೆ ಅವರಿಗೆ ನಿನ್ನೆ ಇರುವಂಥ ಅನೇಕ ಭಾಗಗಳು ನಾವು ಸುಮಾರು 3 ಭಾಗಗಳು ನೋಡಿದೆವು. ಅವುಗಳಲ್ಲಿ ಅವ್ರ ನಂಬಿಕೆ ಇಲ್ಲ. ಅದ್ರ ನಂತರದಲ್ಲಿ ನಾವು ನೋಡ್ತೇವೆ ಮುಂದೆ ಕೂಡ ಹಾಗೆ ಇರ್ತಾನೆ ಅಂತ ಹೇಳುವಾಗ ಎಲ್ಲ ನೋಡ್ತೇವೆ ಈ ಸ್ವಸ್ಥಪಡಿಸುವಂಥವ್ರಿಗೋಸ್ಕರ ನೋಡುವಾಗ ಕರ್ತನಾಥ ಯೇಸು ಕ್ರಿಸ್ತನು ಭೂಮಿ ಸೃಷ್ಟಿ ಮಾಡೋದಕ್ಕಿಂತ ಮುಂಚೆನೂ ಬರೀ ಸ್ವಸ್ಥಪಡಿಸ್ಕೊಂಡಿರಲಿಲ್ಲ, ಸೃಷ್ಟಿ ಮಾಡಿದ ಮೇಲೂ ಕೂಡ ಬರೀ ಸ್ವಸ್ಥ ಮಾಡ್ಕೊಂಡಿರಲಿಲ್ಲ. ಮತ್ತೆ ನಾವು ನೋಡ್ತೇವೆ ಆತನು ಸತ್ತೊಳಗೆ ಎದ್ದು ಬಂದ ಮೇಲೆ 40 ದಿವಸ ಇಲ್ಲೇ ಇದ್ದನು, ಅವಾಗಲೂ ಸ್ವಸ್ಥ ಮಾಡ್ಕೊಂಡೆ ಆತನು ಕೂತ್ಕೊಳ್ಳಿಲ್ಲ. ಮತ್ತು ಇವತ್ತು ಆತನು ಸ್ವಸ್ಥ. ಅದಕ್ಕೆ ಅವ್ರೇನಂತಾರೆ ಸುವಾರ್ತೆಯಲ್ಲಿ ಸ್ವಸ್ಥಪಡಿಸ್ತಾನಲ್ಲ, ಇವತ್ತು ಆತನು ಸ್ವಸ್ಥಪಡಿಸ್ತಾನೆ. ದೇವರು ಯಾವಾಗ ಬೇಕಾದ್ರೂ ಸ್ವಸ್ಥಪಡಿಸ್ಬೋದು, ದೇವರಿಗೆ ಆ ಶಕ್ತಿ ಉಂಟು. ನಾವು ಆತನ ಶಕ್ತಿಯನ್ನು ಪ್ರಶ್ನೆ ಮಾಡಲ್ಲ. ಆತನ ಏನಂತಾರೆ ತೀರ್ಮಾನವನ್ನು ಕೂಡ ಯಾರು ಪ್ರಶ್ನೆ ಮಾಡೋದು ಸಾಧ್ಯತೆ ಇಲ್ಲ. ಆದರೆ ಕೇವಲ ನಮ್ಮ ಕೆಲವು ತಪ್ಪು ನಂಬಿಕೆಗೋಸ್ಕರ ನೋಡು ಸುವಾರ್ತೆಯಲ್ಲಿ ಸ್ವಸ್ಥಪಡಿಸಿದ ಇವತ್ತು ಸ್ವಸ್ಥಪಡಿಸ್ತಾನೆ ಅಂದರೆ ಇವತ್ತು ಯೇಸು ಸುವಾರ್ತೆ ಸ್ವಸ್ಥಪಡಿಸುವಂಥ ಕೆಲಸದಲ್ಲಿ ಆತನಿಲ್ಲ. ಸ್ವಸ್ಥಪಡಿಸುವಂಥದ್ದು ಆತನ ಚಿತ್ತವಲ್ಲ. ಹಾಗಂತೇಳಿ ಆತನ ಸ್ವಸ್ಥಪಡಿಸಲ್ಲ ಅಂತಲ್ಲ, ಆದರೆ ಅದು ಮುಖ್ಯವಾದಂಥ ಆತನ ಇವತ್ತಿನ ಒಂದು ಆಡಳಿತ ಅಲ್ಲ ಅಂತ ನೋಡ್ತೇವೆ. ಅದಕ್ಕೋಸ್ಕರ ಪೌಲನು 14 ಪತ್ರಿಕೆಗಳಲ್ಲಿ ಬರೆದಾಗ ಆತನೆಲ್ಲಿಯೂ ಆತನು ನಂತರ ಸ್ವಸ್ಥಪಡಿಸೋರ ಬಗ್ಗೆ ಹೇಳಲ್ಲ. ಕೆಲವರ ಬಗ್ಗೆ ನೋಡುವಾಗ ಬಾರ್ನಬನ ಬಗ್ಗೆ ನೋಡ್ತೇವೆ, ಆತನು ಅಸ್ವಸ್ಥನಾಗಿದ್ದಾನೆ ಅಂತ ಹೇಳ್ತಾನೆ. ತಿಮೋತಿನಿಗೆ ಹೇಳ್ತಾನೆ ನಿನ್ನ ಹೊಟ್ಟೆ ನೋವಿಗೋಸ್ಕರ ಅವಾಗ ಸ್ವಲ್ಪ ದ್ರಾಕ್ಷರಸ ಕುಡಿ ಅಂತ ಹೇಳ್ತಾನೆ. ನಾನು ಸಹ ನನಗೆ ಅಸ್ವಸ್ಥನಾಗಿದ್ದೇನೆ, ಅಥವಾ ನನ್ನ ದೇಹದಲ್ಲಿ ಒಂದು ಶೂಲ ಉಂಟು, ಅದಕ್ಕೋಸ್ಕರ ಬಿಡುಗಡೆಗೋಸ್ಕರ 3 ಸಾರಿ ಪ್ರಾರ್ಥನೆ ಮಾಡಿದೆ. ಅದು ದೇವರು ಹೇಳ್ದ ನಿನಗೆ ಸ್ವಸ್ಥಪಡಿಸಲ್ಲ, ನನ್ನ ಕೃಪೆ ನಿನಗೆ ಸಾಕು ಅಂತ ಹೇಳ್ದ. ಈ ಸಮಯದಲ್ಲಿ ಸ್ವಸ್ಥತೆ ಇಲ್ಲ. ಅದಕ್ಕೆ ನಿನ್ನೆ ಇದ್ದ ಹಾಗೆ ಇವತ್ತು ಆಗಿರ್ತಾನೆ, ಇವತ್ತು ಸ್ವಸ್ಥಪಡಿಸ್ಕೊಂಡಿರ್ತಾನೆ ಅಲ್ಲ. ಮತ್ತೆ ಇದು ಮುಗಿದ ಮೇಲೆ ನಾಳೆಯೂ ನಿರಂತರ ಆಗಿರ್ತಾರೆ. ಅಂದರೆ ಪರಲೋಕದಲ್ಲಿ ಕೂತ್ಕೊಂಡು ಎಲ್ಲರೂ ಬರ್ರಿ ನಾನು ಸ್ವಸ್ಥಪಡಿಸ್ತೇನೆ ಅಂತ ಹೇಳಿ ಸ್ವಸ್ಥಪಡಿಸಲ್ಲ. ಅದಕ್ಕೆ ಇಂಥ ಕೆಲವು ಬೋಧನೆ ನಂಬಿಕೆ ಇರೋರು ಕೇವಲ ಅವುಗಳಿಗೆ ಮಾತ್ರ ಸೀಮಿತವಾಗಿ ಹೇಳ್ತಾರೆ. ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆ ಇರ್ತಾನೆ ಅಂದ್ರೆ ಹಾಗಲ್ಲ. ಅದಕ್ಕೋಸ್ಕರ ಇಲ್ಲಿ ಇವತ್ತು ನಾವು ನೋಡುವಾಗ ಪರಿಶುದ್ಧಾತ್ಮನ ಬಗ್ಗೆ ನೋಡುವಾಗ ಕರ್ತನಾಥ ಯೇಸು ಕ್ರಿಸ್ತನು ಈ ಸಮಯದಲ್ಲಿ ಯಾವಾಗ ಆತನು ಸತ್ತರೊಳಗೆ ಎದ್ದು ಬಂದ ಮೇಲೆ ಇಸ್ಕರಿಯೋತ ಯೋಧನು ಕೂಡ ಹೋದ ಮೇಲೆ, ಯಾಕಂದ್ರೆ ನೋಡಿದೆ ಅಂದ್ರೆ ಈ ಸಮಯದಲ್ಲಿ ಒಂದು ಸಾರಿ ಪರಿಶುದ್ಧಾತ್ಮನ ಮುದ್ರೆ ಹೊಂದಿದ ಮೇಲೆ ತಿರುಗಿ ಅದು ಹೋಗಲ್ಲ, ಯಾವ ಕಾರಣಕ್ಕೂ ತೆಗೆದು ಹಾಕೋದಿಲ್ಲ.
ಅದಕ್ಕೆ ನಾವು ರಕ್ಷಣೆ ಇರುತ್ತೋ ಕಳೆದು ಹೋಗುತ್ತೋ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಆದರೆ ಒಂದು ಸಮಯ ಇತ್ತು ಹಾಗಿರಲಿಲ್ಲ. ಆದರೆ ಈ ಸಮಯದಲ್ಲಿ ನೋಡುವಾಗ ಈ ಭಾಗ ನಮ್ಮ ಬೋಧನೆಗೆ ಸಮವಾಗಿಲ್ಲ, ಇದು ವಿಭಿನ್ನವಾಗಿರುತ್ತದೆ. ಕರ್ತನು ಸತ್ತವರೊಳಗಿಂದ ಎದ್ದು ಬರೋದಕ್ಕಿಂತ ಮುಂಚೆ ಪರಿಶುದ್ಧಾತ್ಮನ ಕೊಡಲಿಲ್ಲ, ಆದರೆ ಆತನು ವಾಗ್ದಾನ ಮಾಡಿದನು. ಅದನ್ನೇ ನಾವು ಯೋಹಾನ ಸುವಾರ್ತೆ 14ನೇದಲ್ಲಿ ನೋಡ್ತೇವೆ. ಯೋಹಾನ ಸುವಾರ್ತೆ 14ನೇದಲ್ಲಿ ನಮ್ಮೆಲ್ಲರಿಗೂ ಗೊತ್ತುಂಟು. ಇನ್ನೊಂದ್ಸಲ ನೋಡೋಣ. ಯೋಹಾನ 14 16ನೇ ವಚನದಿಂದ. ಯೋಹಾನ 14:16 ವಚನ. ಮತ್ತು ನಾನು ತಂದೆಯನ್ನು ಬೇಡಿಕೊಳ್ಳುನು, ಆಗ ಆತ ನಿಮಗೆ ಬೇರೊಬ್ಬ ಆದರಿಕರನ್ನು ಸದಾಕಾಲವು ನಿಮ್ಮ ಸಂಗಡ ಇರೋದಕ್ಕೆ ಕೊಡನು. ಆತನು ಸತ್ಯದ ಆತ್ಮನೇ, ಲೋಕವು ಆತನನ್ನು ನೋಡದೆಯೂ ತಿಳಿದಿರುವುದರಿಂದ ಆತನನ್ನು ಹೊಂದಲಾರದು. ಆದರೆ ನೀವು ಆತನನ್ನು ಬಲ್ಲಿರಿ, ಯಾಕಂದರೆ ಆತನು ನಿಮ್ಮೊಂದಿಗೆ ವಾಸಿಸ್ತಾನೆ ಮತ್ತು ನಿಮ್ಮೊಳಗಿರುವನು. ಆದರೆ ಇಲ್ಲಿ ನಿಮ್ಮೊಳಗಿರುವ ಆತನು ಮತ್ತೆ ನೋಡ್ತೇವೆ 18ನೇ ವಚನ. ನಾನು ನಿಮ್ಮನ್ನು ಆದರಣೆಯಿಲ್ಲದೆ ಬಿಡೋದಲ್ಲ, ನಿಮ್ಮ ಬಳಿಗೆ ನಾನು ಬರುವೆನು. ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವನ್ನು ನೋಡೋದಿಲ್ಲ, ಆದರೆ ನೀವು ನನ್ನ ನೋಡಿದರೆ ನಾನು ಜೀವಿಸಿದರೆ ನೀವು ಸಹ ಜೀವಿಸುವಿರಿ. ಇಲ್ಲಿ ನೋಡುವಾಗ ಇನ್ನು ಎಲ್ಲ ಹೇಳ್ತಾನೆ, ಇನ್ನು ಸ್ವಲ್ಪ ಕಾಲದ ಮೇಲೆ ಲೋಕವು ನನ್ನನ್ನು ನೋಡೋದಿಲ್ಲ, ಆದರೆ ನೀವು ನನ್ನ ನೋಡಿರಿ. ಸ್ವಲ್ಪ ಕಾಲದ ಮೇಲೆ ನೋಡುವಾಗ 2 ಭಾಗ ನೋಡ್ತೇವೆ. ಆತನು ಸತ್ತು ಹೂಣಲ್ಪಟ್ಟು ಎಬ್ಬಿಸಲ್ಪಟ್ಟ ಮೇಲೆ ಆದ ಒಂದು ಸ್ವಲ್ಪ ದಿವಸಗಳೆಲ್ಲ ಅವ್ರು ಕಾಣಲಿಕ್ಕಿಲ್ಲ, ಅದರ ನಂತರ ಆತನು ಕಾಣಿಸ್ಕೊಂಡ್ನು, ಅದಾಯಿತು. ಆದರೆ ಅದರ ನಂತರದಲ್ಲಿ ಪರಲೋಕಕ್ಕೆ ಹೋದ ಮೇಲೂ ಕೂಡ ಈ ಒಂದು ವಾಕ್ಯ ನಮಗೆ ತಪ್ಪಲೆ ಆಗುವುದು. ನಾವು ಆತನ ನೋಡ್ತಿದ್ದೇವೆ, ಆದರೆ ದೈಹಿಕವಾಗಿ ಅಲ್ಲ, ಯಾಕಂದರೆ ನಾವು ಆತ್ಮಿಕವಾಗಿ ನೋಡ್ತಿದ್ದೇವೆ. ಯಾಕಂದರೆ ನಮ್ಗೆ ಗೊತ್ತಿರೋ ಪ್ರಕಾರ 2 ಕೊರಿಂಥ 5ನೇ ಅಧ್ಯಾಯ 16ನೇ ವಚನ ನೋಡ್ತೇವೆ. 2 ಕೊರಿಂಥ 5ನೇ ಅಧ್ಯಾಯ 16ನೇ ವಚನ. ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನೂ ಶರೀರ ಸಂಬಂಧವಾಗಿ ಅರ್ಥಕೊಳ್ಳೋದಿಲ್ಲ. ಹೌದು, ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ನಾವು ಹಾಗೆ ಎಂದಿಗೂ ತಿಳಿದುಕೊಳ್ಳೋದಿಲ್ಲ. 2 ಕೊರಿಂಥ 5:16 ನೋಡ್ತೇವೆ. ಇವತ್ತು ನಾವು ಆತ್ಮಿಕವಾಗಿ ಆತನ ಬಲ್ಲವರಾಗಿದ್ದೇವೆ. ಆದರೆ ಈ ಸಮಯದ ಮಧ್ಯದಲ್ಲಿ ಕರ್ತನಂತ ಯೇಸು ಕ್ರಿಸ್ತನು ಸತ್ತರೊಳಗೆ ಎದ್ದು ಬಂದ ಮೇಲೆ ಆತನು ಅವರಿಗೆ ಶಿಷ್ಯರನ್ನು ಕರೆದು ಅವರ ಮೇಲೆ ಊದಿ ಪವಿತ್ರಾತ್ಮನನ್ನು ಸ್ವೀಕರಿಸಿದೆ ಅಂತ ಹೇಳಿದ. ಆತನು ಅದೇ ಕೆಲಸ ಅದಕ್ಕಿಂತ ಹಿಂದೂ ಮಾಡ್ಬೋದಾಗಿತ್ತು, ಅಥವಾ ಮಾಡ್ಬೋದಾಗಿತ್ತು, ಆದರೆ ಇರ್ಲಿಕ್ಕಿಲ್ಲ. ಯಾಕಂದ್ರೆ ಆತನು ಈ ಒಂದು ಕೆಲಸ ಆತನು ಸತ್ತರೊಳಗಿಂದ ಎದ್ದು ಬಂದ ಮೇಲೇನೆ ಮಾಡುವುದಕ್ಕೆ ನೇಮಿಸಿದ್ದನು, ಅಥವಾ ಅದು ಆತನ ಆಡಳಿತ ಅಂತ ಹೇಳಿ ನೋಡ್ಬೋದೇನು. ಅದಕ್ಕಿಂತ ಮುಂಚೆ ಮಾಡಿದ್ರೆ ನಮ್ಮೆಲ್ಲರಿಗೂ ಪ್ರಶ್ನೆ ಇರ್ತಿತ್ತು, ಹಾಗಾದ್ರೆ ಇಸ್ಕರಿಯೋತ ಯೂದನು ಕೂಡ ಪವಿತ್ರ ಆತ್ಮನು ಹೊಂದ ಮೇಲೆ ಹೇಗೆ ತಪ್ಪಾಗಿ ನಡೆದ? ಈ ಪ್ರಶ್ನೆ ಬರ್ತಿತ್ತು. ಅದಕ್ಕೆ ನೋಡ್ತೇವೆ ಹೇಗೋ ಆ ಪ್ರಶ್ನೆಗೆ ಉತ್ತರ ಇಲ್ಲ ನೋಡ್ತೇವೆ. ಆತನು ಆ ಸಮಯದಲ್ಲಿ ಪವಿತ್ರ ಆತ್ಮನನ್ನು ಅವರಿಗೆ ಅನುಗ್ರಹಿಸಲಿಲ್ಲ. ಅವನು ಹೋದ ಮೇಲೆ ಕರ್ತನಾಥ ಸತ್ತರೊಳಗೆ ಎದ್ದು ಬಂದ ಮೇಲೆ ಅವರನ್ನು ಕರೆದು ಅವರಿಗೆ ಪವಿತ್ರಾತ್ಮನ ಅವರ ಮೇಲೆ ಊದಿ ಪವಿತ್ರಾತ್ಮನನ್ನು ಹೊಂದಿರಿ ಅಂತ ಹೇಳ್ದ. ಹಾಗಂದ ತಕ್ಷಣ ಇಲ್ಲಿ ಇದರಲ್ಲಿ ತೋಮನ್ ಇರಲಿಲ್ಲ, ಅದು ಕೂಡ ನಾವು ನೆನಪು ಮಾಡ್ಕೋಬೇಕಾಗಿದೆ. ತೋಮನ್ ಇರಲಿಲ್ಲ, ಅದಕ್ಕೋಸ್ಕರ ತೋಮನಿಗೆ ಪವಿತ್ರಾತ್ಮನು ಅನುಗ್ರಹಿಸಲ್ಪಡಲ್ಪಡುತ್ತೋ ಗೊತ್ತಿಲ್ಲ. ಆದರೆ ಹೇಗೆ ದೇವರು ಅವರಿಗೆ ಕೊಟ್ಟ ಮೇಲೆ ಅವರನ್ನು ಕೂಡ ಆತನನ್ನು ಕೂಡ ಕೊಟ್ಟಿರ್ಬೋದು, ಅದನ್ನು ಬರೆದಿಲ್ಲ. ಯಾಕಂದ್ರೆ 24ನೇ ವಚನ ನೋಡ್ತೇವೆ. 20-24 ಯೋಹಾನ ಸುವಾರ್ತೆ 20ನೇ-24ನೇ ವಚನ. ಆದರೆ ಯೇಸು ಬಂದಾಗ 12 ಮಂದಿಯಲ್ಲಿ ಒಬ್ಬನಾದ ದಿದಾನನೆಂಬ ಕರೆಯಲ್ಪಟ್ಟ ತೋಮನು ಅವರ ಸಂಗಡ ಇರಲಿಲ್ಲ. ಆದ್ದರಿಂದ ಬೇರೆ ಶಿಷ್ಯರು ಅವನಿಗೆ ನಾವು ಕರ್ತನ ನೋಡಿದ್ದೇವೆ ಎಂದು ಹೇಳಿದರು. ಆದರೆ ಅವನು ಅವರಿಗೆ, ನಾನು ಆತನ ಕೈಗಳಲ್ಲಿ ಮೊಳಗಳ ಗುರುತನ್ನು ನೋಡಿ ಆ ಮೊಳಗಳ ಗುರುತಿನ ನನ್ನ ಬೆರಳನ್ನಿಟ್ಟು ಆತನ ಪಕ್ಕಿಲ ನನ್ನ ಕೈಯನ್ನು ಹಾಕದ ಹೊರತು ನಾನು ನಂಬುವುದೇ ಇಲ್ಲ ಎಂದು ಹೇಳಿದನು. ತಿರುಗಿ 8 ದಿನಗಳಾದ ಮೇಲೆ ಆತನ ಶಿಷ್ಯರು ಒಳಗಿದ್ದಾಗ ತೋಮನು ಅವರ ಸಂಗಡ ಇದ್ದನು. ಆ ಬಾಗಿಲನ್ನು ಮುಚ್ಚಲಾಗಿ ಯೇಸು ಬಂದು ಮಧ್ಯದಲ್ಲಿ ನಿಂತು, ನಿಮಗೆ ಸಮಾಧಾನವಾಗಲಿಲ್ಲ. ಆಮೇಲೆ ಆತನು ತೋಮನಿಗೆ, ನಿನ್ನ ಬೆರಳನ್ನು ಈ ಕಡೆಗೆ ಚಾಚಿ ನನ್ನ ಕೈಗಳನ್ನು ನೋಡು, ಮತ್ತು ನಿನ್ನ ಕೈಯನ್ನು ಈ ಕಡೆಗೆ ಚಾಚಿ ನನ್ನ ಪಕ್ಕಿಯಲ್ಲಿ ಹಾಕು. ನಂಬಿಕೆಯಿಲ್ಲದವನಾಗಿರೋ ನಂಬುವನಾಗಿರೋ. ತೋಮ ಪ್ರತ್ಯುತ್ತರವಾಗಿ ಆತನಿಗೆ, ನನ್ನ ಕರ್ತನೇ, ನನ್ನ ದೇವರೇ ಎಂದನು. ಯೇಸುವನಿಗೆ, ತೋಮನೇ, ನೀನು ನನ್ನನ್ನು ನೋಡಿದರೆ ನಂಬಿದೆ, ನೋಡದೆ ನಂಬಿದವರು ಧನ್ಯರು ಎಂದು ಅಂದನು ಅಂತ ಹೇಳಿ. ಅಂದ್ರೆ ನೋಡುವಾಗ ಅಲ್ಲಿ ಪವಿತ್ರಾತ್ಮನ ಅವರ ಮೇಲೆ ಊದಾಗ ಪವಿತ್ರಾತ್ಮ ಹೊಂದಿರುವಂಥವರಲ್ಲಿ ತೋಮನಿರಲಿಲ್ಲ. ಹಾಗಿದ್ರೆ ಆತನು ತೋಮನ ನಂತರ ಹೊಂದಿದನು ಪವಿತ್ರಾತ್ಮ ಅಂತ ಬರೋದಿಲ್ಲ. ಅದಕ್ಕೆ ಆತನು ಹೊಂದಿಲ್ಲ ಅಂತ ಹೇಳಿ ನಮಗೆ ಯಾವ ಸಾಕ್ಷಿ ಆಧಾರಗಳಿಲ್ಲ. ಯಾವಾಗ ಆತನ ಶಿಷ್ಯರನ್ನು ಕಳಿಸ್ತಾನೋ ಆತನಿಗೆ ಆ ಸಮಯದಲ್ಲಿ
ಅವನು ಪವಿತ್ರಾತ್ಮನನ್ನು ಹೊಂದಿರಬಹುದು, ಆ ವಿಷಯದಲ್ಲಿ ಬರೆದಿಲ್ಲ. ಯಾಕಂದರೆ ಪವಿತ್ರಾತ್ಮನಿಲ್ಲದೆ ದೇವರ ಅಪೊಸ್ತಲರು, ಸೇವಕರು, ಶಿಷ್ಯರು, ಮಕ್ಕಳು ಆಗೋದು ಸಾಧ್ಯ ಇಲ್ಲ. ಅದಾಗ್ಬೋದು. ಆದರೆ ಅದರ ಮಧ್ಯದಲ್ಲಿ ಒಂದು ನೋಡ್ತೇವೆ, ಒಂದು ವೇಳೆ ಹಾಗೆ ಪರಿಶುದ್ಧಾತ್ಮನ ಸ್ವೀಕರಿಸುವುದಕ್ಕೆ ಇರುವಂಥ ತೊಡಕು ಕೂಡ ಸರಿಯಾಗಬೇಕಾಗಿತ್ತು. ಏನನ್ನು ನಂಬಬೇಕೋ ನಂಬದೇ ಇರೋದು ಕೂಡ ಆಯ್ತು, ನೀವು ತಗೊಳ್ರಿ, ಪರಿಶುದ್ಧಾತ್ಮ ತಗೊಂಡು ಹೋಗ್ರಿ, ಹೇಳಲಿಕ್ಕಿಲ್ಲ. ತೋಮನ್ ಸ್ಪಷ್ಟವಾಗಿ ಹೇಳ್ತಾನೆ, ನೀವೆಲ್ಲ ನೋಡಿದ್ರೆ, ಆದರೆ ನಾನು ಕೈ ಹಾಕಿ ಬೆರಳು ಹಾಕಿ ನೋಡೋವರೆಗೂ ನಾವು ನಂಬಲ್ಲ. ಅಂದರೆ ದೇವರು ಆತನ ನಂಬಿಕೆ ಸರಿಪಡಿಸಿದ ಮೇಲೆ ಆತನಿಗೆ ಕೊಡಬೇಕಾಗಿತ್ತು. ಅದು ಆಗಿರ್ಬೋದು. ಅದ್ರ ನಂತರ ಆತನ ಹೇಳ್ತಾನೆ, ಹೇಗೂ ನೋಡದೆ ನಮ್ಮೋನು ಧನ್ಯನು, ನಿನ್ನ ನಂಬಿಕೆ ಇದಕ್ಕೆ ಸರಿ ಮಾಡ್ಕೊಳ್ತೇವೆ, ಅವಾಗ ಆತನ ಅನುಗ್ರಹಿಸ್ಬೋದು. ಹಾಗಾದರೆ ನೋಡ್ತೇವೆ ಪರಿಶುದ್ಧಾತ್ಮನನ್ನು ಸ್ವೀಕರಿಸೋದ್ರ ಬಗ್ಗೆ. ಪರಿಶುದ್ಧಾತ್ಮ ಸ್ವೀಕರಿಸುವಂಥದ್ದು ಅಂದರೆ ಇಲ್ಲಿ ಯೇಸು ಕ್ರಿಸ್ತನು ಹೇಳಿದಾಗ ಈ ವಾಕ್ಯದ ಪ್ರಕಾರ ಅವರು ಪರಿಶುದ್ಧಾತ್ಮನನ್ನು ಸ್ವೀಕರಿಸಿದರು. ಈ ವಾಕ್ಯ 20ನೇ ಅಧ್ಯಾಯದಲ್ಲಿ ಹೇಳಿರುವಂಥ ವಾಕ್ಯ ನಾವೆಲ್ಲರೂ ಹಾಗೆ ಬಿಟ್ಟು ಹೋಗಿ ಪರಿಶುದ್ಧಾತ್ಮ ಅಂದರೆ ಬರೀ ನಾವು ಕೇವಲ 2 ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯಕ್ಕೆ ಹೋಗ್ತೇವೆ ಅಲ್ಲ, ಅದಕ್ಕಿಂತ ಮುಂಚೆ ಶಿಷ್ಯರು ಹೊಂದಿದರು. ಅದರ ನಂತರದಲ್ಲಿ ಅವರು ಪರಿಶುದ್ಧಾತ್ಮ ಭರಿತರಾದರು, ಪವಿತ್ರಾತ್ಮ ಸ್ವೀಕರಿಸಲಿಲ್ಲ. ಅದಕ್ಕೆ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯಕ್ಕೆ ಬರ್ತೇವೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 4ನೇ ವಚನ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 4ನೇ ವಚನ. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆತ್ಮನು ತಮಗೆ ನುಡಿಯ ಶಕ್ತಿ ಕೊಟ್ಟ ಪ್ರಕಾರ ಅವರು ಬೇರೆ ಬೇರೆ ಭಾಷೆಗಳು ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ಇಲ್ಲ ನೋಡುವಾಗ ಪರಿಶುದ್ಧಾತ್ಮನನ್ನು ಅವ್ರು ಸ್ವೀಕರಿಸಿದರು, ಆದರೆ ಪರಿಶುದ್ಧಾತ್ಮ ಭರಿತರಾಗೋದಕ್ಕೆ ಒಂದು ಸಮಯ ಬೇಕಾಗಿತ್ತು. ಹಾಗಂತೇಳಿ ಮತ್ತೆ ಇವರಿಗಾದಂಥ ಒಂದು ಕ್ರಮವೇ ಇವತ್ತು ನಮಗಾಗಲ್ಲ, ಅದೇ ಕ್ರಮ ನಾವು ಅನುಸರಿಸಬೇಕಾಗಿಲ್ಲ. ದೇವರ ವಾಕ್ಯ ಹಾಗೆ ಹೇಳಿಲ್ಲ. ದೇವರ ವಾಕ್ಯ ಪತ್ರಿಕೆಗಳು ಹೇಳುವಾಗ ಕ್ರಮವೇ ಬೇರೆ ಉಂಟು. ಅದೆಲ್ಲ ನೋಡುವಾಗ ಅವ್ರು ಸ್ವೀಕರಿಸಿದ್ರು, ಸೇವೆಗೆ ಕಳಿಸಲ್ಪಟ್ಟರು, ಸೇವೆಯನ್ನು ಮಾಡಿದ್ರು, ಎಲ್ಲ ಆಯ್ತು. ಆದರೆ ನೋಡ್ತೇವೆ, ಹೊತ್ತು ಹೇಳ್ತಾನೆ, ವಾಗ್ದಾನ ಮಾಡಲ್ಪಟ್ಟಿರುವಂಥ ಪರಿಶುದ್ಧಾತ್ಮನು, ವಾಗ್ದಾನ ಮಾಡಿರುವ ಆತನು, ವಾಗ್ದಾನ ಯಾವುದು? ಯವೇಲ ಪತ್ರಿಕೆ, ಯವೇಲನ ಮೂಲಕವಾಗಿ ಪ್ರವಾದನೆ ಮಾಡಿರುವಂಥ ಪ್ರವಾದನೆ ನೆರವೇರ್ತಂತೆ ಪೇತ್ರನು ಕೂಡ ಎದ್ದು ನಿಂತ್ಕೊಂಡು ಹೇಳ್ತಾನೆ, ಇದು ಆಗಿದೆ. ಮತ್ತು ಅಷ್ಟೇ ಅಲ್ಲ, ಈ ಕಡೆ ದಿವಸಗಳು ಅವತ್ತಿಂದ ಪ್ರಾರಂಭವಾಗಿದೆ. ಪರಿಶುದ್ಧಾತ್ಮನ ಬರೋಣದ ಮೂಲಕ ಕಡೆ ದಿವಸಗಳು ಪ್ರಾರಂಭವಾಗಿ ಇನ್ನೂ ಮುಗಿದಿಲ್ಲ. ಯಾಕಂದರೆ ಅದೇ 2ನೇ ಅಧ್ಯಾಯದಲ್ಲಿ ನೋಡ್ತೇವೆ. 2ನೇ ಅಧ್ಯಾಯ 16ನೇ ವಚನ, 2ನೇ ಅಧ್ಯಾಯ 16ನೇ ವಚನ. ಆದರೆ ಇದು ಪ್ರವಾದಿಯಾದ ಯೋವೇಲನಿಂದ ಹೇಳಲ್ಪಟ್ಟದಾಗಿದೆ. ಅದೇನೆಂದರೆ, ಕಡೆ ದಿವಸಗಳೇ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು, ಮತ್ತು ನಿಮ್ಮ ಕುಮಾರರು ಕುಮಾರ್ತೆಯರು ಪ್ರವಾದಿಸುವರು. ಇದಲ್ಲದೆ ನಿಮ್ಮ ಯೌವನಸ್ಥರಿಗೆ ದರ್ಶನಗಳಾಗುವು, ನಿಮ್ಮ ವೃದ್ಧರಿಗೆ ಕನಸುಗಳು ಬೀಳುವವು ಎಂದು ದೇವರು ಹೇಳ್ತಾನೆ. ಇದಲ್ಲದೆ ಆ ದಿನಗಳಲ್ಲಿ ನನ್ನ ಸೇವಕರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವನು, ಅವರೂ ಪ್ರವಾದಿಸುವರು. ಮತ್ತು ಮೇಲೆ ಆಕಾಶದಲ್ಲಿ ಅದ್ಭುತ ಕಾರ್ಯಗಳನ್ನು, ಕೆಳಗೆ ಭೂಮಿ ಮೇಲೆ ಸೂಚಕ ಕಾರ್ಯಗಳನ್ನು ನಾನು ತೋರಿಸುವನು. ಇದಲ್ಲದೆ, ಇದು ಇಂಪಾರ್ಟೆಂಟ್, ರಕ್ತ, ಬೆಂಕಿ ಮತ್ತು ಹೊಗೆಯ ಹಬೆಯು ಉಂಟಾಗುವು. ಕರ್ತನ ಗಂಭೀರವಾದ ಮಹಾದಿನವು ಬರುವ ಮುಂಚೆ ಸೂರ್ಯ ಕತ್ತಲಾಗುವುದು ಮತ್ತು ಚಂದ್ರ ರಕ್ತವಾಗುವುದು. ಪೇತ್ರನು ಹೇಳಿರುವಂಥ ಪ್ರವಾದ ದಿವಸ, ಪಂಚಾಶತ್ತ ಹಬ್ಬದ ದಿವಸದ ಇದೆಲ್ಲ ನೆರವೇರಲಿಲ್ಲ. ಕಡೆ ದಿವಸಗಳು ಪ್ರಾರಂಭ ಆಯಿತು, ಆದರೆ ಅಂತ್ಯ ಯಾವಾಗುತ್ತೆ? ಕರ್ತನ ಮಹಾದಿವಸ ಬರುವುದು. ಕರ್ತನ ಮಹಾದಿವಸ ಬರುವ ಸಮಯದಲ್ಲಿ ಅವತ್ತು ಈ ಪ್ರವಾದ ಇನ್ನೂ ಮುಂದುವರಿತಾ ಇದೆ. ಇದು ಪ್ರವಾದ ಇನ್ನೂ ಮುಂದುವರಿತಾ ಇದೆ. ಕಡೆ ದಿವಸಗಳು ಹೇಳ್ತಾನೆ, ಕಡೆ ದಿವಸಗಳಲ್ಲಿ ನಾನು ಎಲ್ಲ ಮನುಷ್ಯನ ಕಡೆ ದಿವಸ ಪರಿಶುದ್ಧಾತ್ಮ ಬರೋದ್ರ ಮೂಲಕ ಕಡೆ ದಿವಸ ಶುರುವಾಗಿದೆ. ಆದರೆ ಅಂತ್ಯವಾಗುವಂಥದ್ದು ಏನಂತಾರೆ, ಸಂಕಟ ಕಾಲದಲ್ಲಿ ಕರ್ತನ ಮಹಾದಿನದ ಬರುವವರೆಗೂ ಆ ಕಡೆ ದಿವಸಗಳು ಮುಂದುವರಿತೇವೆ. ಅದಕ್ಕೋಸ್ಕರ ಪರಿಶುದ್ಧಾತ್ಮನ ಕಾರ್ಯ ಅಲ್ಲಿ ಕೇವಲ ಸ್ವಲ್ಪ ಕಾರ್ಯವಾಯಿತು. ಆದರೆ ಮುಂದೆ ಬರುವಾಗ ಈ ವಾಕ್ಯದಲ್ಲಿ ಯೋವೇಲನು ಬರೆದಂಥ ಪ್ರವಾದನೆ, ಪೇತ್ರನು ಅದನ್ನೇ ಉಲ್ಲೇಖ ಮಾಡಿರುವಾಗ ಅದರ ಏನಾಗ್ತದೆ, ಮುಂದೆ ಸೂರ್ಯ ಮತ್ತು ಚಂದ್ರ ಕತ್ತಲೆ ಆಗೋನು, ರಕ್ತದಂತಾಗುವನು. ಅದಿನ್ನು ಮುಂದೆ ಆಗ್ಲಿಕ್ಕಿದೆ. ಹಾಗಿದ್ರೆ ಇಲ್ಲಿ ಹೇಳಿರುವಂಥ ಪ್ರವಾದನೆ ಪ್ರಾರಂಭವಾಗಿದೆ ಹೊರತು ಮುಕ್ತಾಯವಾಗಲಿಲ್ಲ, ಮುಂದುವರಿತದೆ. ಇನ್ನು ಮುಂದೆ ಅಂತ್ಯ ದಿವಸಗಳಲ್ಲಿ ಅದು ಹೆಚ್ಚಿನ ಪರಿಣಾಮವನ್ನು, ಹೆಚ್ಚಿನ ಒಂದು ಏನಂತಾರೆ ತೀವ್ರತೆಯನ್ನು ನಾವು ನೋಡಲಿಕ್ಕಿದ್ದೇವೆ. ಹಾಗಿರುವಾಗ
ನೋಡ್ತೇವೆ. ಪರಿಶುದ್ಧಾತ್ಮನ ಭರಿತರಾದಾಗ ಅವ್ರು ಮಾಡುವಂಥ ಕೆಲಸ ಎಲ್ಲ ನೋಡ್ತೇವೆ. ಕೇವಲ ಬೇರೆ ಬೇರೆ ಭಾಷೆಗಳು ಮಾತನಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಕೆಲವು ದಿವಸಗಳನ್ನು ನೋಡಿದ್ದೇವೆ. ಪವಿತ್ರಾತ್ಮ ಭರಿತರಂದಾಗೆ ಅವ್ರು ಏನು ಮಾಡಿದ್ರು, ಕೇವಲ ಭಾಷೆಗಳು ಮಾತಾಡೋದಂಥದ್ದಲ್ಲ, ಆದರೆ ದೇವರ ಸಂದೇಶವನ್ನು ತಿಳಿಸುವಂಥದ್ದೇ. ಮತ್ತು ಅದು ಶಕ್ತಿಯಿಂದಲೂ ಜ್ಞಾನದಿಂದಲೂ ಮತ್ತು ಇವತ್ತಿನ ಎಫೆಸ ಪತ್ರಿಕೆ ನಾವು ಅಭ್ಯಾಸ ಮಾಡುವಾಗ ಪ್ರೀತಿಯಲ್ಲಿಯೂ ತಿಳಿಸುವಂಥದ್ದಾಗಿದೆ ಪವಿತ್ರಾತ್ಮ ಭರಿತರಾಗ ಇದನ್ನು ಮಾಡೋದು. ಅದಕ್ಕೋಸ್ಕರ ಅದೇ ಅಪೊಸ್ತಲ ಕೃತ್ಯದಲ್ಲಿ ನೋಡುವಾಗ 38ನೇ ವಚನಕ್ಕೆ ಬರ್ತೇವೆ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಚನ. ಆಗ ಪೇತ್ರನು ಅವರಿಗೆ, ನೀವು ಮಾನಸಾಂತರ ಪಟ್ಟು ಪಾಪಗಳ ಪರಿಹಾರಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬಾಪ್ತಿಸ್ಮ ಮಾಡಿಸಿಕೊಟ್ರೆ ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಇಂಗ್ಲಿಷ್ನಲ್ಲಿ ಎಲ್ಲಿ ಕೂಡ ನೋಡ್ತೇವೆ ರಿಸೀವ್ ಅಂತೇಳಿ ನೋಡ್ತೇವೆ. ಪವಿತ್ರಾತ್ಮ ಹೊಂದುವಿರಿ. ಇಲ್ಲಿ ಅಪೊಸ್ತಲರು ಪವಿತ್ರಾತ್ಮ ಭರಿತರಾದರು. ಅವರು ನಾನಾ ಭಾಷೆಗಳು ಮಾತನಾಡಿದ್ರು. ಅವರಿಂದ ಸಂದೇಶವನ್ನು ಸುವಾರ್ತೆಯಿಂದ ಕೇಳಿದಂಥವ್ರು ಪವಿತ್ರಾತ್ಮ ಭರಿತರಾಗಲಿಲ್ಲ. ಅವರು ಪವಿತ್ರಾತ್ಮವನ್ನು ರಿಸೀವ್ ಮಾಡಿದ್ರು ಅಷ್ಟೇ. ಪವಿತ್ರಾತ್ಮನನ್ನು ಸ್ವೀಕರಿಸಿದರು. ಪವಿತ್ರಾತ್ಮನ ಸ್ವೀಕರಿಸಿದಾಗ ಅವರು ಈಗ ಇಲ್ಲೇನಾಗಿತ್ತು, ಅವ್ರು ಹೇಳಿದ ತಕ್ಷಣ ಪವಿತ್ರಾತ್ಮ ಇವತ್ತಿನ ಅನೇಕ ಭಾಷೆಗಳು ಅವತ್ತು ಹಂಗೆ ಆಯ್ತು, ಅದಕ್ಕೆ ಇವತ್ತು ಹಂಗೆ ಮಾಡ್ಬೇಕಂದ್ರೆ ಇಲ್ಲಿ ಸುಮಾರು ಇಲ್ಲಿ ಬರೀ ಅಪೊಸ್ತಲರಾಗಿ ಕೆಲಸ ಮಾಡಬೇಕಾಗಿಲ್ಲ. ಯಾಕಂದ್ರೆ ಅಲ್ಲಿ ನಾವು ನೋಡ್ತೇವೆ ಕೊನೆಯ ಭಾಗಕ್ಕೆ ಬರುವಾಗ ಸುಮಾರು 3,000 ಜನರು ಅವರಲ್ಲಿ ಸೇರಿದ್ರು ಅಂತ ಹೇಳ್ತಾರೆ. ಸುಮಾರು 3,000 ಜನರು ಆ ಸಭೆಗೆ ಸೇರಿದರು ಅಂತ ಹೇಳಿ ಅಲ್ಲಿ ನೋಡ್ತೇವೆ. ಹಾಗಿರುವಾಗ ಅಪೊಸ್ತಲರು ಪವಿತ್ರಾತ್ಮ ಆಗಿರುವಂಥ ಸಮಯದಲ್ಲಿ ಮಾಡಿರುವಂಥ ಕಾರ್ಯಗಳನ್ನು ಅದನ್ನು ಕೇಳಿರುವಂಥ ಅವರೆಲ್ಲರೂ ಕೂಡ ಮಾಡಬೇಕಾಗಿತ್ತು. ಅಂದರೆ ಅಲ್ಲಿ ಕೇವಲ ಅಪೊಸ್ತಲರಲ್ಲ, ಸುಮಾರು 3,000 ಜನರು ಅಲ್ಲಿ ಅವರು ನಿಂತ್ಕೊಂಡು ಅವರೆಲ್ಲರೂ ನಾನಾ ಭಾಷೆಗಳ ಕಿಚ್ಚಾಡೋಕೆ ಶುರು ಮಾಡಬೇಕಾಗಿತ್ತು. ಇಲ್ಲ, ಅವ್ರು ಪವಿತ್ರಾತ್ಮ ಭರಿತರಾಗಿರಲಿಲ್ಲ. ಪವಿತ್ರಾತ್ಮ ಭರಿತರಾಗೋದಕ್ಕಿಂತ ಮುಂಚೆ ಪವಿತ್ರಾತ್ಮನ ಸ್ವೀಕರಿಸುವಂಥದ್ದಾಗಿದೆ. ಇವರೆಲ್ಲರೂ ಪವಿತ್ರಾತ್ಮನ ಸ್ವೀಕರಿಸಿದ್ರಷ್ಟೇ. ಪವಿತ್ರಾತ್ಮನ ಸ್ವೀಕರಿಸಿದ್ರಿಂದ ಮುಂದೆ ಅವರು ಹೆಚ್ಚಿನ ತಿಳುವಳಿಕೆ ನಡೆಸ್ತಾರೆ. ಅದಕ್ಕೆ ನಮಗೆ ಬರುವಾಗ, ಇವತ್ತು ನಮ್ಮಷ್ಟಕ್ಕೆ ನಮಗೆ ಬರುವಾಗ ನಾವು ಕೂಡ ಹೊಸ ಒಡಂಬಡಿಕೆ ಅಥವಾ ಪೌಲ ಹೇಳುವಾಗ ಅದು ಮೊದಲನೇ ಹೆಜ್ಜೆ ಆಗಿದೆ. ಗಲಾತ್ಯದವರಿಗೆ 3ನೇ ಅಧ್ಯಾಯ 2ನೇ ವಚನ. ಗಲಾತ್ಯದವರಿಗೆ 3ನೇ ಅಧ್ಯಾಯ 2ನೇ ವಚನ. ಗಲಾತ್ಯದವರಿಗೆ 3ನೇ ಅಧ್ಯಾಯ 2ನೇ ವಚನ ಅಥವಾ 1ನೇ ವಚನ ನೋಡೋಣ. ಓ ಬುದ್ಧಿಲ್ಲದ ಗಲಾತ್ಯದವರೇ, ಸತ್ಯಕ್ಕೆ ವಿಧೇಯರಾಗದಂತೆ ನಿಮ್ಮನ್ನು ಯಾರು ಮರಳುಗೊಳಿಸಿದರು? ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಿಸಿಕೊಂಡವನಾಗಿ ನಿಮ್ಮ ಕಣ್ಣೆದುರಲ್ಲಿ ಸ್ಪಷ್ಟವಾಗಿ ವರ್ಣಿಸಲ್ಪಟ್ಟನಲ್ಲವೇ? ಒಂದು ಸಂಗತಿಯನ್ನು ಮಾತ್ರ ನಿಮ್ಮಿಂದ ತಿಳಿದುಕೊಳ್ಳಬೇಕೆಂದಿದ್ದೇನೆ. ನೀವು ಆತ್ಮನನ್ನು ಹೊಂದಿದ್ದು ನ್ಯಾಯ ಪ್ರಮಾಣದ ಕ್ರಿಯೆಗಳಿಂದಲೋ ಇಲ್ಲವೇ ಕೇಳಿ ನಂಬಿದ್ದರಿಂದಲೋ? ಈ ವಾಕ್ಯ ಅನೇಕ ವಿಷಯಗಳನ್ನು ತಿಳಿಯಪಡಿಸುತ್ತೆ. ಎಷ್ಟೊಂದು ವಿಷಯಗಳನ್ನು ನಾವು ವಾಕ್ಯದಲ್ಲಿ ಅಭ್ಯಾಸ ಮಾಡುವಾಗ ದೇವರ ವಾಕ್ಯದಲ್ಲಿ ಅನೇಕ ಸತ್ಯ ಸಂಗತಿ ಬರೋದು ನೋಡ್ತೇವೆ. ಪ್ರಾಥಮಿಕವಾಗಿಲ್ಲ ನೋಡುವಾಗ ಗಲಾತ್ಯದಲ್ಲಿರುವಂಥ ಕೆಲವರು ಏನಂತಾರೆ ಸುನ್ನತಿ ಇದ್ದಂಥವ್ರು ಅಥವಾ ಪರಿಸರ ಬುದ್ಧಿ ಅಥವಾ ಅಂಥ ಒಂದು ಸ್ವಭಾವದವರು ಅಥವಾ ಯಹೂದ್ಯರು ಅವರೆಲ್ಲ ಬಂದು, ನೀವು ನಂಬಿದ ತಕ್ಷಣ ಅಷ್ಟೇ ಸಾಕಾಗಲ್ಲ, ಸುನ್ನತಿನಿ ಬೇಕು, ಇದು ಬೇಕು, ಅದು ಬೇಕು ಅಂತ ಹೇಳೋಂಥವ್ರು. ಇವತ್ತು ಸಹ ಅನೇಕ ಕ್ರಿಶ್ಚಿಯನಿಟಿ ಅಂತ ಹೇಳೋದ್ರಲ್ಲಿ ಇನ್ನೂ ಅನೇಕರು ಹಾಗೆ ಇದ್ದಾರೆ. ನಂಬಿಕೆ ರಕ್ಷಣೆ ಹೊಂದಿದ ತಕ್ಷಣ ಬ್ಯಾಪ್ಟಿಸಮ್ ಇಂಪಾರ್ಟೆಂಟ್, ಬ್ಯಾಪ್ಟಿಸಮ್ ಇಲ್ಲಿ ಹೋದರೆ ರಕ್ಷಣೆ ಕಂಪ್ಲೀಟು. ಬೇರೆ 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 ರೀತಿಯಂಥ ಬೋಧನೆಗಳು ಅನೇಕರು ಇವೆ. ಅಂದರೆ ತಿರುಗಿ ನ್ಯಾಯ ಪ್ರಮಾಣದ ಅಥವಾ ಧರ್ಮಶಾಸ್ತ್ರ ಕೆಲವು ಕಾನೂನುಗಳು ನಮ್ಮ ಮೇಲೆ ಹೊರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಇಂಥ ಸಂಗತಿ ಎಲ್ಲಿ ಆಗಿರುವಾಗ ಪೌಲನು ಅವರಿಗೆ ಅದಕ್ಕೆ ಹೇಳ್ತಾನೆ, ಓ ಬುದ್ಧಿಲ್ಲದ ಗಲಾತ್ಯದವರೇ, ಸತ್ಯಕ್ಕೆ ವಿಧೇಯರಾಗದಂತೆ ನಿಮ್ಮನ್ನು ಯಾರು ಮರಳುಗೊಳಿಸ್ತಾರೆ? ಇದರಲ್ಲಿ ಮತ್ತೆ ತಿರುಗಿ ಅವರು ಬಂದು ಇಲ್ಲಿ ವಿಶೇಷವಾಗಿ ನೋಡುವಾಗ ನ್ಯಾಯ ಪ್ರಮಾಣದ ವಿಷಯಗಳು, ಹಳೆ ಒಡಂಬಡಿಕೆ ಸುನ್ನತಿಯಾಗಬೇಕು, ಏನಂತಾರೆ ಇದು ಸಬ್ಬತ್ತು ಕೈಕೊಂಡು ನಡಿಬೇಕು, ದಶಮಾಂಶ ಕೊಡಬೇಕು, ಬೇರೆ ಬೇರೆ ಇಂಥ ಸಂಗತಿಗಳು ಹೇಳ್ತಾರುವಾಗ ಆತನು ಬುದ್ಧಿ ಇಲ್ಲದ ಗಲಾತ್ಯದವರೇ ಯಾಕೆ ಹಿಂಗೆ ಮಾಡ್ತಿದ್ದೀರ? ಜೊತೆಯಲ್ಲಿ ಆತನೇ ಹೇಳ್ತಾನೆ 2ನೇ ವಚನದಲ್ಲಿ, ಒಂದು ಸಂಗತಿಯನ್ನು ಮಾತ್ರ ನಿಮ್ಮ ತಿಳ್ಕೊಳ್ಬೇಕೆಂದಿದೆ. ನೀವು ಆತ್ಮನನ್ನು ಹೊಂದಿದ್ದು ನ್ಯಾಯ ಪ್ರಮಾಣದ ಕ್ರಿಯೆಗಳಿಂದಲೋ? ಖಂಡಿತವಾಗಲಿಲ್ಲ. ನ್ಯಾಯ ಪ್ರಮಾಣದ ಕ್ರಿಯೆಗಳಿಂದ ಆತ್ಮನನ್ನು ಹೊಂದುವುದಕ್ಕೆ ಸಾಧ್ಯವೇ ಇಲ್ಲ.
ಸೊ ಆ ಆತ್ಮನನ್ನು ಹೊಂದೋದು ಹೇಗೆ? ಅಲ್ಲಿ ಆತ್ಮ ಹೇಳ್ತಾನೆ, ನೀವು ಆತ್ಮನ ಹೊಂದಿದ ನ್ಯಾಯ ಪ್ರಮಾಣ ಕ್ರಿಯೆಗಳಿಂದಲೋ ಇಲ್ಲವೇ ಕೇಳಿ ನಂಬಿದ್ದರಿಂದಲೋ. ಅಪೊಸ್ತಲರು 2:38 ವರ್ಷದಲ್ಲೂ ಅಲ್ಲೇನಾಯ್ತು? ಅವ್ರು ಕೇಳಿ ನಂಬಿದ್ರಿಂದ ಪವಿತ್ರ ಆತ್ಮನನ್ನು ಹೊಂದಿದ್ರು. ನಾವು ಇವತ್ತಿನ ಸಮಯಕ್ಕೆ ದೇವರ ವಾಕ್ಯ ನಮಗೆ ತಿಳಿಯಪಡಿಸುವ ಪ್ರಕಾರ, ದೇವರ ವಾಕ್ಯ ನಮಗೆ ತಿಳಿಯಲ್ಪಡಿಸುವಾಗ ಅದರಲ್ಲಿ ಮುಖ್ಯವಾಗಿ ಸುವಾರ್ತೆ ಏನಾಗಿದೆ? ಸುವಾರ್ತೆ ಅದನ್ನೇ ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ 1 ಕೊರಿಂಥ 15ನೇ ಅಧ್ಯಾಯದಲ್ಲಿ ನೋಡ್ತೇವೆ. 1 ಕೊರಿಂಥ 15ನೇ ಅಧ್ಯಾಯದಲ್ಲಿ 1 ಕೊರಿಂಥ 15ನೇ ಅಧ್ಯಾಯ 1ನೇ ವಚನ, ಇದಲ್ಲದೆ ಸಹೋದರರೇ, ನಾನು ನಿಮಗೆ ಸಾರ ಸುವಾರ್ತೆಯನ್ನು ತಿಳಿಯಪಡಿಸುತ್ತೇನೆ, ನೀವು ಅದನ್ನು ಅಂಗೀಕರಿಸಿದಿರಿ ಮತ್ತು ಅದರಲ್ಲಿ ನಿಂತಿದ್ದೀರಿ. ನಾನು ನಿಮಗೆ ಸಾರಿರುವುದನ್ನು ನೀವು ಜ್ಞಾಪಕದಲ್ಲಿಕೊಂಡರಾಗಿದ್ದು ನಿಮ್ಮ ನಂಬಿಕೆ ವ್ಯರ್ಥವಾಗಿರದಿದ್ದರೆ ಅದರಿಂದಲೂ ನೀವು ರಕ್ಷಣೆ ಹೊಂದಿದ್ದೀರಿ. ಯಾಕಂದರೆ ನಾನು ಸಹ ಎಲ್ಲದಕ್ಕಿಂತಲೂ ಮೊದಲು ಹೊಂದಿದೆ ನಿಮಗೆ ತಿಳಿಸಿದ್ದೇನೆ. ಅದೇನೆಂದರೆ, ಬರಹದ ಪ್ರಕಾರ ಕ್ರಿಸ್ತ ನಮ್ಮ ಪಾಪಗಳಿಗಾಗಿ ಸತ್ತನು, ಹೂಣಲ್ಪಟ್ಟನು ಮತ್ತು ಬರಹದ ಪ್ರಕಾರವೇ ಆತನ 3ನೇ ದಿನದಲ್ಲಿ ತಿರುಗಿ ಎದ್ದು ಬಂದನು. ಇದನ್ನು ನಂಬುವಂಥದ್ದಾಗಿ ಸುವಾರ್ತೆ ಇದೇ ಪ್ರಾಥಮಿಕವಾಗಿದೆ. ಯೇಸು ಕ್ರಿಸ್ತನ ಬರಹಗಳ ಪ್ರಕಾರ ಆತನು ಬರಹಗಳು ಬಿಟ್ಬಿಟ್ರೆ, ಆದರೆ ನಮಗೆ ಸಿಂಪಲ್ ಆಗಿ ನಮ್ಮ ಪಾಪಗಳಿಗೋಸ್ಕರ ಸತ್ತನು, ನಮ್ಮ ಪಾಪಗಳಿಗೋಸ್ಕರ ಹೂಣಲ್ಪಟ್ಟನು ಮತ್ತು ಅವುಗಳನ್ನು ಜಯಿಸಿದ ಮೇಲೆ ಆತನು ಸತ್ತರುಗಳಿಂದ ಆತನು ಎಬ್ಬಿಸಲ್ಪಟ್ಟನು. ಹಾಗಾದರೆ ಆತನು ಯಾಕೆ ಸತ್ತನು? ನಮ್ಮ ಪಾಪಗಳೇನಾಗಿತ್ತು, ನಮ್ಮ ಪಾಪಗಳಿಗೆ ನಾವು ಏನನ್ನು ಹೊಂದಲಿಕ್ಕಿದ್ದೆವು, ಇವೆಲ್ಲ ಸಂಗತಿ ದೇವರ ವಾಕ್ಯಗಳಲ್ಲಿ ತಿಳಿಯಪಡಿಸುತ್ತೆ. ಆ ಸಂಗತಿಗಳು ನಾವು ಅರ್ಥ ಆದಾಗ, ಆ ಸಂಗತಿ ನಾವು ತಿಳಿದಾಗ, ಆ ಸಂಗತಿಯನ್ನೇ ದೇವರ ಆತ್ಮನು ತನ್ನ ವಾಕ್ಯಗಳಿಂದ ತಿಳಿಯಪಡಿಸುವಾಗ ಅದನ್ನು ಕೇಳಿ ನಂಬಿದ್ರಿಂದ ನೀವು ಪವಿತ್ರ ಆತ್ಮನ ಹೊಂದಿದ್ದೀರಾ. ಬದಲಾಗಿ ನೀವು ಒಂದಾನೊಂದು ದಿವಸ ನಾನು ವಾಕ್ಯ ಹೇಳ್ತಿರುವಾಗ ನೀವು ಸ್ವಲ್ಪ ನಿಮ್ಮಲ್ಲಿ ನಡುಕ ಉಂಟಾದಾಗ ನೀವು ಅನುಭವ ನೆನಪು ಮಾಡ್ಕೊಡ್ರಿ, ಅವತ್ತು ಪರಿಶುದ್ಧಾತ್ಮನು ಬಂದನು ಅಂತ ಹಂಗೆ ಹೇಳ್ತಾನ? ಇಲ್ಲ, ಯಾರೋ ಬಂದು ನಾನು ನಿಮ್ಮ ಮೇಲೆ ಎಣ್ಣೆ ಹಾಕಿ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ ನೀವು ಪರಿಶುದ್ಧಾತ್ಮ ಮೇಲೆ ಬಂದನೋ ಪ್ರಶ್ನೆ ಕೇಳ್ತಲ್ಲ. ಸಿಂಪಲ್ ಪ್ರಶ್ನೆ ಹೇಳ್ತಾನೆ, ನೀವು ಆತ್ಮನ ಹೊಂದಿದ್ದು ನ್ಯಾಯ ಪ್ರಮಾಣ ಕ್ರಿಯೆಗಳಿಂದಲೋ? ಇವತ್ತು ಯಾರಾದ್ರೂ ಪಾಸ್ಟ್ ಬಂದು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಪರಿಶುದ್ಧಾತ್ಮನ ಕೊಡ್ತೇನೆ, ಅದು ತಿರುಗಿ ಒಂದು ರೀತಿ ಕ್ರಿಯೆಗಳಿಂದಲೇ. ಮತ್ತಿನ್ನೊಂದು ಉಪವಾಸ ಮಾಡ್ಕೊಂಬನ್ರಿ, ಅದು ಕ್ರಿಯೆಗಳಿಂದಲೇ. ಶುಕ್ರವಾರ ಪ್ರಾರ್ಥನೆ ಮಾಡ್ರಿ, ಅದು ಕ್ರಿಯೆಗಳಿಂದಲೇ. ಎಲ್ಲವೂ ಕ್ರಿಯೆಗಳಿಂದ ಹೊರತು ಯೇಸು ಕ್ರಿಸ್ತನ ಸತ್ಯವಾಕ್ಯ ಕೇಳೋದು. ಯೇಸು ಕ್ರಿಸ್ತನ ನಮ್ಮ ಪಾಪಗಳಿಗೋಸ್ಕರ ಸತ್ತನು. ಹಾಗಾದ್ರೆ ಆ ಪಾಪಗಳಿಗೋಸ್ಕರ ಸತ್ತನಂದ್ರೆ ನನ್ನ ಪಾಪ ಏನಾಗಿದೆ? ನಾನು ಯಾಕೆ ಪಾಪಿಯಾಗಿದ್ದೇನೆ? ಪಾಪಿಯಾಗಿದ್ದೇನಲ್ಲೂ ಮುಂದೆದಾಗಿ ನಾನು ಅನೇಕರು ನಮ್ಮಲ್ಲಿ ಕೆಲವರು ಇದ್ದಾರೆ, ನಮ್ಮ ರಿಲೇಟಿವ್ ಅಲ್ಲಿ, ನಾನೆಂದೂ ಪಾಪನೆ ಮಾಡಲಾದಷ್ಟು ನೀತಿವಂತನಾಗಿ ಬದುಕಿದ್ದೇನೆ ಅಂತ ಹೇಳ್ತಾರೆ. ಆದರೂ ಯೇಸು ಕ್ರಿಸ್ತ ನಂಬಿದೆ ಅಂತ ಹೇಳೋದು. ಸುವಾರ್ತೆ ನಂಬಿಲ್ಲ ಅವರು. ದೇವ್ರ ವಾಕ್ಯ ಏನು ಹೇಳುತ್ತೆ? ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಎಲ್ಲರೂ ಪಾಪ ಮಾಡಿ ನಾನು ಪಾಪಿ, ಮತ್ತು ಅದಕ್ಕೆ ಬರುವಾಗ ಪಾಪಿಗಳಾಗಿದ್ದೇವೆ ಅಂತ ಕ್ಷಣ ಯೇಸು ಕ್ರಿಸ್ತ ನಮ್ಮ ಪಾಪಗಳಿಗೋಸ್ಕರ ಸತ್ತನಂದ್ರೆ ನಾವು ಮಾಡಿರುವಂಥ ಪಾಪಕ್ಕೋಸ್ಕರ ಅಷ್ಟೇ ಅಲ್ಲ, ಮತ್ತು ಮುಂದೆ ಮಾಡುವಂಥದಕ್ಕೂ ಕೂಡ ಸೇರಿ ನಾವು ಪಾಪ ಮಾಡುವಂಥದ್ದು ಮುಖ್ಯವಲ್ಲ. ಅಂದರೆ ನಾವು ಪಾಪ ಮಾಡೋಕ್ಕಿಂತ ಹೆಚ್ಚಾಗಿ ನಾವು ಯಾಕೆ ಪಾಪ ಮಾಡ್ತೇವೆ? ಪಾಪಿಗಳಾಗಿರೋದ್ರಿಂದ. ನಾವು ಪಾಪಿಗಳೇ ಆಗಿದ್ದೇವೆ. ಆದಾಮನಿಂದ ಪಾಪವು ಬಂದಿದೆ, ಪಾಪದಿಂದ ಮರಣವು ನಮ್ಮಲ್ಲಿ ಹುಟ್ಟುಕೊಂಡಿದೆ. ಈ ಸತ್ಯ ಸಂಗತಿ ನಂಬದವರಿಗೆ ಸುವಾರ್ತೆ ಅರ್ಥ ಆಗಿಲ್ಲ, ಅವ್ರು ರಕ್ಷಣೆ ಹೊಂದದೇ ಇಲ್ಲ. ಆ ವಿಷಯ ನಮಗೆ ಬರಬೇಕಾಗಿರುತ್ತೆ ದೇವರ ವಾಕ್ಯದ ಹೊರತು ಇನ್ನೆಲ್ಲಿಂದಲೂ ನಮಗೆ ಸಿಕ್ಕಲ್ಲ. ಅದಕ್ಕೆ ಆ ಸುವಾರ್ತೆಯನ್ನೇ ಇಲ್ಲಿ ಪೌಲನು ಹೇಳ್ತಿದ್ದಾನೆ, ಗಲಾತ್ಯದವರೇ, ನೀವು ಪವಿತ್ರಾತ್ಮ ಹೊಂದಿರೋದು ಯಾವುದರಿಂದ? ಧರ್ಮಶಾಸ್ತ್ರದ ಕ್ರಿಯೆಗಳಿಂದಲೋ, ನ್ಯಾಯಪ್ರಮಾಣ ಕ್ರಿಯೆಗಳಿಂದಲೋ, ಅಥವಾ ಸತ್ಯವಾಕ್ಯವನ್ನು ಕೇಳಿ ನಂಬಿದ್ದರಿಂದಲೋ? ನಾವು ಪವಿತ್ರಾತ್ಮನನ್ನು ವಾಕ್ಯಗಳನ್ನು ಕೇಳಿ ನಂಬೋದ್ರಿಂದ. ಹಾಗಿದ್ರೆ ಪರಿಶುದ್ಧಾತ್ಮನ ಇಲ್ಲಿ ನಾವು ಸಿಂಪಲ್ ಆಗಿ ನೋಡಿ ಮುಗಿಸುತ್ತದೆ. ಪರಿಶುದ್ಧಾತ್ಮನು ವಾಕ್ಯವು ವಿಭಿನ್ನವಲ್ಲ. ಪರಿಶುದ್ಧ ಬೇರೆ, ವಾಕ್ಯ ಬೇರೆ ಅಂತಲ್ಲ. ಹೌದು, ಒಂದು ವಿಧದಲ್ಲಿ ನಮ್ಗೆ ಅರ್ಥವಾಗತ್ತ ರೀತಿಯಲ್ಲಿ ವಿಭಿನ್ನವಾದಂಥ ಪಾತ್ರವನ್ನು ನಾವು ಕೊಡಬಹುದು. ಆದರೆ ದೇವರ ವಾಕ್ಯಗಳೇನಾಗಿವೆ? ಪವಿತ್ರಾತ್ಮನೇ ಉಸಿರಿಸಿರುವಂಥ ವಾಕ್ಯಗಳು, ಪವಿತ್ರಾತ್ಮನೇ ಬರೆಸಿರುವಂಥ ವಾಕ್ಯಗಳು.
ಮತ್ತು ಪರಿಶುದ್ಧಾತ್ಮನೇ ಬರೆಸಿರುವಂಥ ವಾಕ್ಯಗಳನ್ನು ಕೆಲವು ಕಡೆ ಏನು ಹೇಳ್ತಾನೆ, ಕರ್ತನಾದ ಯೇಸು ನನ್ನ ವಾಕ್ಯ ನನ್ನಿಂದ ತೆಗೆದುಕೊಂಡು ಅದನ್ನೇ ಆತ ನಿಮ್ಗೆ ಬೋಧಿಸ್ತಾನೆ. ಅದನ್ನೇ ಯೋಹಾನ 14 ಮತ್ತು 16 ಹೇಳ್ತಾನೆ, ಪವಿತ್ರಾತ್ಮ ಬಂದಾಗ ನಿಮ್ಮನ್ನ ಎಲ್ಲಾ ಸತ್ಯಕ್ಕೆ ನಡೆಸ್ತಾನೆ. ಆತನ ತನ್ನನ್ನು ತಾನೇ ಮಹಿಮೆಪಡಿಸ್ಕೊಳ್ಳೋದಿಲ್ಲ, ಆದರೆ ನನ್ನಲ್ಲಿರುವಂಥವುಗಳನ್ನೇ ಆತ ನಿಮಗೆ ತಿಳಿಯಪಡಿಸ್ತಾನೆ. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಮಾತುಗಳನ್ನೇ ಆತನು ಹೇಳ್ತಿದ್ದಾನೆ. ಅಥವಾ ಇನ್ನೊಂದು ರೀತಿ ನೋಡ್ಬೇಕಾದ್ರೆ ದೇವರ ವಾಕ್ಯಗಳನ್ನೇ ಆತನು ಹೇಳಿದ್ದಾನೆ, ದೇವರ ವಾಕ್ಯಗಳನ್ನೇ ಬರೆಸಿದ್ದಾನೆ, ದೇವರ ವಾಕ್ಯಗಳನ್ನೇ ತಿಳಿಸ್ತಾನೆ. ದೇವರ ವಾಕ್ಯಗಳನ್ನು ತಿಳಿಸುವ ಆತನೇ ಪರಿಶುದ್ಧಾತ್ಮನಾಗಿದ್ದಾನೆ. ದೇವರ ವಾಕ್ಯಗಳನ್ನ ನಾವು ನಂಬುವಾಗ ಪರಿಶುದ್ಧಾತ್ಮ ನಾವು ಹೊಂದ್ತೇವೆ. ಸೊ ಇದು ಯಾವಾಗ ನಮ್ಗೆ ಗೊತ್ತಾಗುತ್ತೆ? ನಾವು ಯಾವತ್ತೂ ರಕ್ಷಣೆ ಹೊಂದಿದ್ದೇವೆ. ನಾವು ಅನೇಕರಿಗೆ ಡೇಟು ಟೈಮ್ ಎಲ್ಲ ಗೊತ್ತಿರ್ಬೋದು, ಅನೇಕರಿಗೆ ಅದು ಗೊತ್ತಿರಲಿಕ್ಕಿಲ್ಲ. ಯಾಕಂದ್ರೆ ಇದು ಅನೇಕ ಸಾರಿ ತಕ್ಷಣದಲ್ಲೇ ಆಗಿರುವಂಥ ಕಾರ್ಯ ಆಗಿದ್ರು ಕೂಡ ನಮ್ಮಲ್ಲಿ ಅದ್ರ ಅರಿವು ಹುಟ್ಟುವಂಥದ್ದು ವಾಕ್ಯಗಳನ್ನು ಓದುತ್ತಾ ತಿಳಿಯುತ್ತಾ ಬಂದ ಮೇಲೆ ಹೌದು ನಾನು ನಂಬಿದ್ದೇನೆ. ಆ ಸಂಗತಿ ನಾವು ಮುಂದೆ ನೋಡ್ಲಿಕ್ಕಿದ್ದೇವೆ. ಮುಂದೆ ಹೇಗೆ ದೇವರ ಆತ್ಮ ಸಾಕ್ಷಿ ಕೊಡ್ತಾನೆ ಅಂತೇಳಿ. ಅದಕ್ಕೆ ಇವತ್ತು ನಾವು ಇಲ್ಲಿಗೆ ನಿಲ್ಸೋಣ ಅಂದರೆ, ಯಾರು ಪವಿತ್ರ ಆತ್ಮವನ್ನು ಹೊಂದಿಲ್ಲವೋ ಅವರು ದೇವರ ಪುತ್ರರಲ್ಲ. ಅದನ್ನೇ ನಾವು ರೋಮ 8 ನೋಡ್ತೇವೆ. ರೋಮ 8 ರೋಮಪುರದವರಿಗೆ 8ನೇ ಅಧ್ಯಾಯ ಅದೊಂದು ವಾಕ್ಯ ನೋಡಿ ಮುಗಿಸೋಣ. ಇಲ್ಲಿ ಕೂಡ ನೋಡ್ತೇವೆ, ಆತನು ಪವಿತ್ರ ಆತ್ಮನ ಅನುಸಾರವಾಗಿ ನಡೆಯೋದ್ರ ಬಗ್ಗೆ ಅನೇಕ ಸಂಗತಿಗಳನ್ನು ಹೇಳಿರುವಂಥದ್ದು. ಆದರೆ ಎಷ್ಟು 7, 8, 9 ರೋಮಪುರದಿದೆ 8ನೇ ಅಧ್ಯಾಯ 7, 8, 9. ಯಾಕಂದ್ರೆ ಶರೀರ ಸಂಬಂಧವಾದ ಮನಸ್ಸು ದೇವರಿಗೆ ಶತ್ರುತ್ವವು ಕಾರಣವೆಂದರೆ ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಕ್ಕೂ ಇಲ್ಲ. ಹೀಗಾಗಿ ಶರೀರಾಧೀನರು ದೇವರನ್ನು ಮೆಚ್ಚಿಸಲಾರು. ನೀವಾದರೂ ನಿಮ್ಮಲ್ಲಿ ದೇವರಾತ್ಮನ ವಾಸವಾಗಿರೋದಾದರೆ ಶರೀರಾಧೀನರಲ್ಲ, ಆತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನಿಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಈ ಒಂದು ವಿಷಯ ನೋಡುತ್ತೆ. ಕ್ರಿಸ್ತನ ಆತ್ಮನನ್ನು ಹೊಂದದೆ ಹೋದರೆ ಕ್ರಿಸ್ತನವನಲ್ಲ. ರಕ್ಷಣೆ ಹೊಂದಿದ ಮೇಲೆ ಇವಾಗ ನೀವು ಮತ್ತೆ ಬಂದು ಕ್ರಿಸ್ತನ ಆತ್ಮನನ್ನು ಹೊಂದಿದ್ದೀರಿ ಅಂದರೆ ಅವು ಕ್ರಿಸ್ತನವನ್ನ ಅಲ್ಲದವರಿಗೆ ಆತ್ಮನ ಹೇಗೆ ಕೊಡ್ತಾರೆ? ಯಾಕಂದ್ರೆ ಬೇರೆಯವ್ರು ಕೆಲವು ಚರ್ಚ್ಗಳಾಗಿದೆ, ನೀವು ಈಗ ರಕ್ಷಣೆ ಹೊಂದಿದ್ದೀರ ಕರೆಕ್ಟು, ಆದರೆ ಇನ್ನೂ ಪರಿಶುದ್ಧಾತ್ಮನ ಹೊಂದಬೇಕು, ಅಭಿಷೇಕ ಆಗಬೇಕು, ಅನೈಂಟಿಂಗ್ ಆಗಬೇಕು, ಪದಗಳು ಇಂಥ ಉಪಯೋಗಿಸ್ತಾರೆ. ಕ್ರಿಸ್ತನ ಆತ್ಮ ಹೊಂದದೇ ಇರೋಂಥ ರಕ್ಷಣೆನೇ ಹೊಂದಿಲ್ಲ, ಕ್ರಿಸ್ತನವನೇ ಅಲ್ಲ. ಕ್ರಿಸ್ತನ ಅವನ್ನ ಅಲ್ಲದೇ ಇರೋರಿಗೆ ಇವ್ರು ಪರಿಶುದ್ಧಾತ್ಮ ಹೇಳ್ಕೊಡ್ತಾರೆ. ಯಾರು ಬಂದು ಕೊಡೋಕೆ ಸಾಧ್ಯ ಇಲ್ವೇ ಇಲ್ಲ. ಆದರೆ ಪರಿಶುದ್ಧಾತ್ಮನಿಂದ ವಾಕ್ಯಗಳನ್ನು ಕೇಳುವಾಗ, ಆತನ ಸ್ವೀಕರಿಸುವಾಗ ನಾವು ಏನಂತದೆ ದೇವರಿಂದ ಹುಟ್ಟಿದವರಾಗಿದ್ದೇವೆ. ಅದಕ್ಕೋಸ್ಕರ ನಾವು 16ನೇ ವಚನಕ್ಕೆ ಬರ್ತೇವೆ. ಅದೇ 8ನೇ 16ನೇ ವಚನ. ನಾವು ದೇವರ ಮಕ್ಕಳಾಗಿದ್ದೇವೆಂದು ಆತ್ಮನು ತಾನೇ ನಮ್ಮ ಆತ್ಮನಿಗೆ ಸಾಕ್ಷಿ ಹೇಳ್ತಾನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಸಹಬಾಧ್ಯರು, ಆತನೊಂದಿಗೆ ಶ್ರಮವನ್ನು ಅನುಭವಿಸ್ತಾದ್ರೆ ಒಟ್ಟಾಗಿ ನಾವು ಸಹ ಮಹಿಮೆಯನ್ನು ಹೊಂದುವೆವು ಅಂತಾಗಿ ಇಲ್ಲ ನೋಡ್ತೇವೆ. ದೇವರ ಮಕ್ಕಳಾಗಿದ್ದೇವೆ ಅಂತ ಹೇಳಿ ಪರಿಶುದ್ಧಾತ್ಮನೇ ನಮಗೆ ಸಾಕ್ಷಿ ಕೊಡ್ತಾನೆ. ಇಲ್ಲಿ ಆ ಒಂದು ಸಾಕ್ಷಿ ವಿಷಯದಲ್ಲಿ ನಾವು ಮುಂದಿನ ದಿನಗಳೆಲ್ಲ ನೋಡ್ಲಿಕ್ಕಿದ್ದೇವೆ. ಆದರೆ ನಾವು ನೋಡುತ್ತದೆ ಅಂದರೆ, ನಾವು ಪರಿಶುದ್ಧಾತ್ಮನನ್ನು ಹೊಂದಿರುವಂಥದ್ದು ಯಾವ ಅನುಭವದಿಂದಲ್ಲ, ಮತ್ತು ಅದು ನಮಗೆ ಆ ಕ್ಷಣದಲ್ಲಿ ನಮ್ಗೆ ಯಾರಿಗೂ ಅರ್ಥ ಆಗಲ್ಲ. ನಾವು ವಾಕ್ಯಗಳನ್ನು ಓದುತ್ತಾ ಹೋಗುವಾಗಲೇ ಅದರ ವಿವರಣೆ ನಮ್ಗೆ ಅರ್ಥ ಆಗುತ್ತೆ. ಅದನ್ನು ತಿಳಿಯಪಡಿಸೋದಕ್ಕೋಸ್ಕರವೇ ಎಫೆಸ 1-5 ಅಧ್ಯಾಯಗಳು ನಾವು ನೋಡ್ತೇವೆ. 1-3 ಅಧ್ಯಾಯಗಳು ಅದನ್ನೇ ಹೇಳ್ತದೆ. ನೀವು ಸಂತರು, ನೀವು ಪರಿಶುದ್ಧರು, ನೀವು ಕರೆಯಲ್ಪಟ್ಟವರು, ನೀವು ಆರಿಸಿಕೊಳ್ಳಲ್ಪಡಿಕೆ ಒಳಗಾಗಿರುವಂಥವ್ರು, ನಿಮ್ಮನ್ನು ಕ್ರಿಸ್ತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಕೂಡಿಸಿದ್ದಾನೆ. ನೀವು ನಿತ್ಯ ಜೀವನ ಹೊಂದಿದ್ದೀರಾ, ನೀವು ಪರಿಶುದ್ಧಾತ್ಮನ ಮುದ್ರೆಯನ್ನು ಹೊಂದಿದ್ದೀರಾ, ನೀವು ಪರಿಶುದ್ಧಾತ್ಮನಿಗೆ ಸಂಚಕಾರನಾಗಿದ್ದಾನೆ. ಈ ವಾಕ್ಯಗಳು ಓದುವಾಗ ನಮಗೆ ಅರ್ಥ ಆಗುತ್ತೆ, ಹೌದು ಇದನ್ನು ನಾವು ನಂಬ್ತೇವೆ. ಹಾಗೆ ಅವರು ಕೊರಿತ 3-6 ಅಧ್ಯಾಯಗಳ ಪ್ರಕಾರ ನಿಮ್ಮ ದೇಹವು ಪವಿತ್ರಾತ್ಮನಿಗೆ ಆಲಯವಾಗಿದೆ. ಆ ವಾಕ್ಯ ಹೇಳ್ತಕ್ಕೆ ನಮಗೆ ದೇವರು ನನ್ನಲ್ಲಿ ವಾಸ ಮಾಡ್ತಿದ್ದಾನೆ. ನಾನು ನಡೆದು ಹೋಗ್ತಿದ್ದೇನೆ, ದೇವರು ನನ್ನಲ್ಲಿ ವಾಸ ಮಾಡ್ತಾರೆ. ನಾನು ಇವಾಗ ಸ್ವಲ್ಪ ಟಯರ್ಡ್ ಆಗಿ ಕೂತ್ಕೊಂಡೆ, ಹೌದು ದೇವರು ನನ್ನಲ್ಲಿ ವಾಸವಾಗಿದ್ದಾನೆ. ನಾನು ಇವಾಗ ಮಲಗಿದ್ದೇನೆ, ದೇವರು ನನ್ನಲ್ಲಿ ವಾಸವಾಗಿದ್ದಾನೆ. ಹೀಗೆ ಎಲ್ಲ ಸಮಯದಲ್ಲಿ ನಾನು ವಾಸವಾಗಿದ್ದಾನೆ ನೆಲೆಯಾಗಿದ್ದಾನೆ ಅಂತ ನಾನು ಆ ಪ್ರಜ್ಞೆಯಲ್ಲಿ ಜೀವಿಸುವಾಗ ಹೇಗೆ ತಾನೇ ನಾವು ಇವಾಗ ಸ್ವಲ್ಪ ಕೆಟ್ಟ ಕೆಲಸ ಮಾಡೋಣ ಅಂತ ನಾವು ಹೋಗ್ತೇವೆ.
ಯಾವಾಗ ನಮ್ಮ ಪರಿಶುದ್ಧಾತ್ಮ ನಮ್ಮಲ್ಲಿ ಇಲ್ಲ ಅಂತ ಹೇಳ್ತೇವೆ ಅವಾಗಲೇ ನಾವು ಕೆಟ್ಟ ಕೆಲಸ ಮಾಡೋಣ ಹೋಗ್ತೇವೆ. ಇವಾಗ ಪರಿಶುದ್ಧಾತ್ಮ ಇಲ್ಲ, ಅದಕ್ಕೆ ನಾವು ಹೋಗಿ ಇದು ಮಾಡೋಣ ಅದು ಮಾಡೋಣ ಇಲ್ಲ. ಇದೆಲ್ಲ ದೇವರ ವಾಕ್ಯ ನಾವು ನೋಡುವಾಗ ಕೇವಲ ದೇವರ ವಾಕ್ಯ ಓದುವಂಥದ್ದು, ತಿಳಿದುಕೊಳ್ಳುವಂಥದ್ದು, ನಂಬುವಂಥದ್ದು. ಇದರಲ್ಲಿ ಬೇರೆ ಅನುಭವಗಳು ಯಾವುದಿಲ್ಲ. ಕೆಲವರು ಬಂದು ಅದು ಇದೇನೇನೋ ಅನುಭವಗಳು ಹೇಳ್ತಾರೆ, ಯಾರ್ಯಾರಿಗೆ ಏನೋ ಅನುಭವಗಳಾಗಿರ್ಬೋದು, ಆದರೆ ಅದು ದೇವರ ವಾಕ್ಯಕ್ಕೆ ಆಧಾರ ಅದಲ್ಲ. ದೇವರ ವಾಕ್ಯಕ್ಕೆ ಆಧಾರ ನಾವು ಏನು ನಂಬಿದ್ದೇವೆ. ದೇವರ ಆತ್ಮನು ತನ್ನ ವಾಕ್ಯಗಳ ಮೂಲಕ ಮುಂದೊಂದಾಗಿ ಅದನ್ನು ತಿಳಿಸ್ಕೊಂಡು ಬರ್ತಾನೆ. ಬರುವಾಗ ಓ ಹೌದಾ, ನಾವು ಹೀಗಿದ್ದೇವೆ, ನಾವು ಆಗಿದ್ದೇವೆ, ದೇವ್ರು ಹೀಗೆ ವಾಗ್ದಾನ ಮಾಡಿದ್ದಾನೆ, ನಾನು ರಕ್ಷಣೆ ಹೊಂದೆ, ನಾನು ಒಂದ್ಸರಿ ರಕ್ಷಣೆ ಹೊಂದೇನೆ, ರಕ್ಷಣೆ ಬಿದ್ದು ಹೋಗಲ್ಲ, ಕಳೆದು ಹೋಗಲ್ಲ. ಯಾಕೆ? ದೇವರ ಆತ್ಮನು ತನ್ನ ವಾಕ್ಯಗಳ ಮೂಲಕ ಸಾಕ್ಷಿ ಕೊಡೋದೇನೆ, ಯಾವ ಅನುಭವದಿಂದಲ್ಲ. ನಾನು ಹುಟ್ಟಿದ್ದೇನೆ, ಯಾವತ್ತು ಆತ್ಮಿಕವಾಗಿ ಹುಟ್ಟಿದ್ದೇನೆ ದೇವರ ವಾಕ್ಯ ನಂಬುವಾಗಲೇ. ಅದಕ್ಕೆ ನಾನು ನೋಡ್ತೇನೆ, ನೀವು ದೇವರ ಆತ್ಮನ ಹೊಂದಿರುವಂಥದ್ದು ಕೇಳಿ ನಂಬಿದ್ದಿರುತ್ತೋ. ಅದಕ್ಕೆ ನಮ್ಮಷ್ಟಕ್ಕೆ ನಾವೇ ಪರೀಕ್ಷೆ ಮಾಡ್ಕೋಣ. ನಾವು ಕೇಳಿ ನಂಬಿರುವಂಥದ್ದು ಸತ್ಯವಾಗಿದೆಯೋ, ದೇವರ ವಾಕ್ಯವನ್ನೇ ನಾವು ನಂಬಿದ್ದೇವೆ, ಅಥವಾ ಇನ್ನೂ ಕೇವಲ ಅನುಭವ, ಬೇರೆಯವರ ತಪ್ಪು ಬೋಧನೆಗಳೊಳಗಾಗಿದ್ದೆವು. ದೇವರು ನಮ್ಮ